ಆತ್ಮೀಯ ವೀಕ್ಷಕರೇ ನಮಸ್ತೆ. ಹಳ್ಳಿ ಸರ್ಕಾರಗಳು ಎಂದೇ ಕರೆಸಲ್ಪಡುವಂಥ ಗ್ರಾಮ ಪಂಚಾಯತ್ಗಳ ಅಧಿಕಾರ ಅವಧಿ ಕೆಲವು ತಿಂಗಳುಗಳ ಹಿಂದಷ್ಟೇ ಮುಗಿದಿದೆ. ಫೆಬ್ರವರಿ ತಿಂಗಳಲ್ಲಿ ಮುಗಿದಿದೆ. ಆ ಬಳಿಕ ಆಡಳಿತಾಧಿಕಾರಿಗಳ ನೇಮಕ ಇನ್ನು ಮುಂದೆ ಚುನಾವಣೆಗೆ ಎದುರು ನೋಡುವಂಥ ಸನ್ನಿವೇಶ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಗ್ರಾಮ ಪಂಚಾಯತ್ಗಳ ಹೊಸ ಸಾರಥ್ಯಕ್ಕೆ ಚುನಾವಣೆ ನಡೆಯಲಿಕ್ಕಿದೆ. ಈಗಾಗಲೇ ಅದಕ್ಕೆ ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈಗ ಬಂದಿರುವಂಥ ಹೊಸ ಸುದ್ದಿಯ ಪ್ರಕಾರ ಈ ಗ್ರಾಮ ಪಂಚಾಯತ್ ಚುನಾವಣೆಗೆ ಪೂರ್ವಭಾವಿ ಸಿದ್ಧತೆಯನ್ನು ನಡೆಸಿರುವಂಥ ಸರ್ಕಾರ ಈ ಪಂಚಾಯತ್ ಕ್ಷೇತ್ರಗಳ ಮೀಸಲಾತಿಯನ್ನು ನಿಗದಿಪಡಿಸಿದೆ. ಅದೇ ವಾರ್ಡ್ಗಳ ಯಾವ ಪಂಚಾಯತಿಗೆ ಎಷ್ಟು ವಾರ್ಡ್ಗಳಿರ್ತವೆ ಅದರ ಕ್ಷೇತ್ರ ಹಂಚಿಕೆ, ಅಂದರೆ ಅವುಗಳ ಗಡಿ ಗುರುತು ಇರ್ಬೋದು, ಸ್ಥಾನಗಳ ಸಂಖ್ಯೆ ಹಾಗೂ ಆ ಕ್ಷೇತ್ರಕ್ಕೆ ಯಾವ ಮೀಸಲಾತಿ ಇದೆ ಅಂತ ಎನ್ನುವುದನ್ನು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಅವರು ಆ ಕುರಿತಂತೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಧಿನಿಯಮ 1993 ಪ್ರಕಾರ, ಅಂದರೆ 5ನೇ ಪ್ರಕರಣದ ಉಪಪ್ರಕರಣ 5ರ ಪ್ರದತ್ತವಾದಂತಹ ಏನು ಅಧಿಕಾರವನ್ನು ಚಲಾಯಿಸಿ ಜಿಲ್ಲಾಧಿಕಾರಿಯವರು ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸುಳ್ಯ ತಾಲೂಕು ವ್ಯಾಪ್ತಿಯಲ್ಲಿ ಮತ್ತು ಹಿಂದೆ ಸುಳ್ಯ ತಾಲೂಕಿನಲ್ಲಿದ್ದು ಈಗ ಕಡಬ ತಾಲೂಕಿಗೆ ಸೇರಿರುವಂಥ, ಅಂದರೆ ನಮ್ಮ ಸುದ್ದಿಯ ವ್ಯಾಪ್ತಿಯಲ್ಲೇ ಇರುವಂಥ ಎಲ್ಲ ಗ್ರಾಮ ಪಂಚಾಯತ್ಗಳ ಏನು ಗಡಿ ಗುರುತೇನಿದೆ ಅದರ ಜೊತೆಗೆ ಅಲ್ಲಿ ಯಾವ ಮೀಸಲಾತಿ ಇದೆ ಅಂತ ಹೇಳುವಂತಹ ಪೂರ್ಣ ವಿವರವನ್ನು ನಾವು ಈ ವಿಶೇಷ ಮಾಲಿಕೆಯಲ್ಲಿ ನಾವು ನಮ್ಮ ವೀಕ್ಷಕರಿಗೆ ನೀಡಲಿಕ್ಕಿದ್ದೇವೆ. ಪ್ರಿಯ ವೀಕ್ಷಕರೇ, ಸುಳ್ಯ ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯತ್ಗಳು ಬರುತ್ತೆ. ಹಾಗೆ ಕಡಬ ತಾಲೂಕು, ಅಂದರೆ ಈ ಹಿಂದೆ ಸುಳ್ಯ ತಾಲೂಕಿನಲ್ಲಿ ಇದ್ದಂಥ ಗ್ರಾಮಗಳು ಅಂತಂದರೆ ಸುಬ್ರಹ್ಮಣ್ಯ, ಬಳ್ಪ, ಈ ಒಂದು ಗ್ರಾಮ ಪಂಚಾಯತ್ಗಳ ಮಾಹಿತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆ ಮೀಸಲಾತಿಯ ಮಾಹಿತಿಯನ್ನು ಕೂಡ ಈ ಒಂದು ವಿಶೇಷ ಎಪಿಸೋಡ್ನಲ್ಲಿ ನಾವು ನಿಮಗೆ ನೀಡಲಿಕ್ಕಿದ್ದೇವೆ. ಮೊದಲನೇ ಪಂಚಾಯತ್ ಕೊಡಿಯಾಲ. ಈ ಕೊಡಿಯಾಲ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ 2 ವಾರ್ಡ್ಗಳಿದ್ದಾವೆ. ಈ 1ನೇ ವಾರ್ಡ್ನಲ್ಲಿ ಆ ಕೊಡಿಯಾಲ ಗ್ರಾಮದ, ಅಂದರೆ ಬ್ಲಾಕ್ 1ರ ಎಲ್ಲ ಮನೆಗಳು ಕೂಡ ಬರುವಂಥದ್ದು. ಇದರ ಗಡಿ ಗುರುತು ಅಂದರೆ ದಕ್ಷಿಣದಲ್ಲಿ ಅದು ಬೆಳ್ಳಾರೆ ಗ್ರಾಮದ ಗಡಿಯಾಗಿರ್ತದೆ, ಪೂರ್ವದಲ್ಲಿ ಕಾಣಿಯೂರು ಗ್ರಾಮದ ಗಡಿಯಾಗಿರ್ತದೆ, ಪಶ್ಚಿಮದಲ್ಲಿ ಪೆರುವಾಜೆ ಗ್ರಾಮದ ಗಡಿ ಗುರುತಿಗೆ ಸಂಬಂಧಪಟ್ಟು. ಇನ್ನು ಇಲ್ಲಿ ಕೊಡಿಯಾಲದಲ್ಲಿ ಈಗಾಗಲೇ ಉಲ್ಲೇಖಿಸಿದ ಹಾಗೆ 2 ವಾರ್ಡ್ಗಳಿದ್ದಾವೆ. ವಾರ್ಡ್ 1ರಲ್ಲಿ 4 ಸ್ಥಾನಗಳನ್ನು ನಿಗದಿಪಡಿಸಲಾಗಿದೆ. ಅನುಸೂಚಿತ ಪಂಗಡ ಮಹಿಳೆ 1 ಸ್ಥಾನ, ಸಾಮಾನ್ಯ 3 ಸ್ಥಾನ, ಹೀಗೆ ಒಟ್ಟು 4 ಸ್ಥಾನಗಳ ಮೀಸಲಾತಿ ನಿಗದಿಯಾಗಿರುವಂಥದ್ದು. ಕೊಡಿಯಾಲ 2ನೇ ವಾರ್ಡ್ನಲ್ಲಿ 2 ಸ್ಥಾನಗಳಿದ್ದಾವೆ. ಅದರಲ್ಲಿ 1 ಅನುಸೂಚಿತ ಜಾತಿ ಮಹಿಳೆಗೆ ನಿಗದಿಯಾಗಿದೆ, ಇನ್ನೊಂದು ಹಿಂದುಳಿದ ವರ್ಗ ಎ ಮಹಿಳೆಗೆ ನಿಗದಿಯಾಗಿರುವಂಥದ್ದು. ಹೀಗೆ ಒಟ್ಟು 6 ಸ್ಥಾನಗಳು ಕೊಡಿಯಾಲ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗೆ ಇದೆ, ಅದರ ಮೀಸಲಾತಿ ನಿಗದಿಯಾಗಿರುವಂಥದ್ದು. ಎರಡನೇದು ಬಾಳಿಲ ಗ್ರಾಮ ಪಂಚಾಯತ್. ಬಾಳಿಲ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗೆ 10 ಸ್ಥಾನಗಳಿದ್ದಾವೆ. ಒಟ್ಟು 4 ವಾರ್ಡ್ಗಳು ಈ ಬಾಳಿಲ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗೆ ಇದೆ. ಬಾಳಿಲ 1ನೇ ವಾರ್ಡ್ ಅದು ಉತ್ತರದಲ್ಲಿ ಮುಪ್ಪೇರೆ ಗ್ರಾಮದ ಗಡಿ ಅಗಲ್ಪಾಡಿ ತೋಡು ಬೆಳ್ಳಾರೆ ನಿಂತಿಕಲು ರಸ್ತೆಯಾಗಿರ್ತದೆ. ಪೂರ್ವದ ಗಡಿ ಮುಪ್ಪೇರೆ ಗ್ರಾಮದ ಗಡಿಯಾಗಿರ್ತದೆ. ದಕ್ಷಿಣದ ಗಡಿ ಕಳಂಜ ಗ್ರಾಮದ ಗಡಿಯಾಗಿರ್ತದೆ. ಪಶ್ಚಿಮದ ಗಡಿ ಅದು ಕಳಂಜ ಗ್ರಾಮದ ಗಡಿಯಾಗಿರ್ತದೆ. ಇದು ಬಾಳಿಲ ವಾರ್ಡ್ ನಂಬರ್ 1. ಇನ್ನು ಬಾಳಿಲ ವಾರ್ಡ್ ನಂಬರ್ 2ರಲ್ಲಿ ಉತ್ತರ ಮುರುಳ್ಯ ಗ್ರಾಮದ ಗಡಿ, ದಕ್ಷಿಣ ಅಗಲ್ಪಾಡಿ ತೋಡು ಬೆಳ್ಳಾರೆ ನಿಂತಿಕಲು ರಸ್ತೆ, ಪೂರ್ವದಲ್ಲಿ ಮುರುಳ್ಯ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಬೆಳ್ಳಾರೆ ಕೊಡಿಯಾಲು ಗ್ರಾಮದ ಗಡಿ ಗುರುತು ಆಗಿರುವಂಥದ್ದು. ಇನ್ನು 3ನೇ ವಾರ್ಡ್ ಅಂದರೆ ಅದು ಮುಪ್ಪೇರಿಯದ 1, ಉತ್ತರದಲ್ಲಿ ಮುರುಳ್ಯ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಬಾಳಿಲ ಗ್ರಾಮದ ಗಡಿ, ಪಾಜಪ್ಪಳ್ಳ ಕಲ್ಮಡ್ಕ ರಸ್ತೆಯಿಂದ, ಪೂರ್ವ ಕಲ್ಮಡ್ಕ ಎಣ್ಮೂರು ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಬಾಳಿಲ ಗ್ರಾಮದ ಗಡಿ. ಇನ್ನು ಮುಪ್ಪೇರಿಯ 2 ಅಂದರೆ ಬಾಳಿಲದ 4ನೇ ವಾರ್ಡ್ ಅದು ಮುಪ್ಪೇರಿಯ 2, ಉತ್ತರದಲ್ಲಿ ಗೌರಿಹೊಳೆ, ದಕ್ಷಿಣದಲ್ಲಿ ಬಾಳಿಲ ಗ್ರಾಮದ ಗಡಿ ಪಾಜಪ್ಪಳ್ಳ ಕಲ್ಮಡ್ಕ ರಸ್ತೆ, ಪೂರ್ವದಲ್ಲಿ ಕಲ್ಮಡ್ಕ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಬಾಳಿಲ ಗ್ರಾಮದ ಗಡಿ ಬರ್ತದೆ. ಈ 4 ವಾರ್ಡ್ಗಳ ಪೈಕಿ ಬಾಳಿಲ 1ರಲ್ಲಿ ಅನುಸೂಚಿತ ಜಾತಿ 1 ಸ್ಥಾನ, ಇನ್ನು ಸಾಮಾನ್ಯ 1 ಸ್ಥಾನ. ಬಾಳಿಲ 2ರಲ್ಲಿ 3 ಸ್ಥಾನಗಳು ಒಟ್ಟು. ಹಿಂದುಳಿದ ವರ್ಗ ಎ 1, ಸಾಮಾನ್ಯ 1 ಮತ್ತು ಸಾಮಾನ್ಯ ಮಹಿಳೆ 1. ಮುಪ್ಪೇರಿಯ 1ರಲ್ಲಿ ಅನುಸೂಚಿತ ಪಂಗಡ ಮಹಿಳೆ 1, ಸಾಮಾನ್ಯ 1, ಸಾಮಾನ್ಯ ಮಹಿಳೆ, ಹೀಗೆ 3 ಸ್ಥಾನಗಳಿದ್ದಾವೆ. ಮುಪ್ಪೇರಿಯ 2ರಲ್ಲಿ 2 ಸ್ಥಾನಗಳಿದ್ದಾವೆ, ಒಂದು ಅನುಸೂಚಿತ ಜಾತಿ ಮಹಿಳೆ ಮತ್ತು ಹಿಂದುಳಿದ ವರ್ಗ ಎ ಮಹಿಳೆ, ಹೀಗೆ ಒಟ್ಟು 10 ಗ್ರಾಮ ಪಂಚಾಯತ್ ಸದಸ್ಯರನ್ನು ಬಾಳಿಲ ಗ್ರಾಮ ಪಂಚಾಯತ್ ಹೊಂದಿದೆ. ಸುಳ್ಯ ತಾಲೂಕಿನ ದೊಡ್ಡ ಗ್ರಾಮ ಪಂಚಾಯತ್ ಆಗಿರುವಂಥದ್ದು ಬೆಳ್ಳಾರೆ. ಬೆಳ್ಳಾರೆಯಲ್ಲಿ ಒಟ್ಟು 14 ಗ್ರಾಮ ಪಂಚಾಯತ್ ಸದಸ್ಯರಿರ್ತಾರೆ. ಒಟ್ಟು 5 ವಾರ್ಡ್ಗಳು ಬೆಳ್ಳಾರೆಯಲ್ಲಿ ಇದೆ. ಈ ಬೆಳ್ಳಾರೆ 1ರ ಗಡಿ ಗುರುತು ಅಂತಂದರೆ ಉತ್ತರದಲ್ಲಿ ನೆಟ್ಟಾರು ಪೆರ್ಲಂಪಾಡಿ ರಸ್ತೆ, ದಕ್ಷಿಣದಲ್ಲಿ ಐವರ್ನಾಡು ಗ್ರಾಮದ ಗಡಿ ರಸ್ತೆ, ಪೂರ್ವದಲ್ಲಿ ಬೆಳ್ಳಾರೆ ಸುಳ್ಯ ರಸ್ತೆ ಹಾಗೂ ಪಶ್ಚಿಮದಲ್ಲಿ ಕೋಡಿಬೈಲು ಈ ಒಂದು ಪ್ರದೇಶ.
ಇದು ಬೆಳ್ಳಾರೆ 1ಕ್ಕೆ ಸಂಬಂಧಪಟ್ಟ ಹಾಗೆ. ಬೆಳ್ಳಾರೆ 2 ಉತ್ತರದಲ್ಲಿ ಪನ್ನೆಬೈಲು, ದಕ್ಷಿಣದಲ್ಲಿ ಐವರ್ನಾಡು ಗ್ರಾಮದ ಗಡಿ, ಪೂರ್ವದಲ್ಲಿ ಕಳಂಜ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಐವರ್ನಾಡು ಗ್ರಾಮದ ಗಡಿ. ಇನ್ನು ಬೆಳ್ಳಾರೆ 3 ಅದು ಉತ್ತರದಲ್ಲಿ ಪೆರುವಾಜೆ ಗ್ರಾಮದ ಗಡಿಯಾಗಿರ್ತದೆ, ದಕ್ಷಿಣದಲ್ಲಿ ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ, ಪೂರ್ವದಲ್ಲಿ ಕೊಡಿಯಾಲ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ನೆಟ್ಟಾರು ಬೈಲು. ಇನ್ನು ಬೆಳ್ಳಾರೆ 4ನೇ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಉತ್ತರದಲ್ಲಿ ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ, ದಕ್ಷಿಣದಲ್ಲಿ KFDC ರಬ್ಬರ್ ತೋಟ ಕುರುಂಬುಡೇಲು, ಪೂರ್ವದಲ್ಲಿ ಕಳಂಜ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಬಳಿಯ ಮೂಲೆ ಬೈಲು. ಇನ್ನು ಬೆಳ್ಳಾರೆ 5 ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಅದು ಉತ್ತರದಲ್ಲಿ ಕೊಳ್ತಿಗೆ ಗ್ರಾಮದ ಗಡಿಯಾಗಿರ್ತದೆ, ದಕ್ಷಿಣದಲ್ಲಿ ಐವರ್ನಾಡು ಗ್ರಾಮದ ಗಡಿಯಾಗಿರ್ತದೆ. ಅದೇ ರೀತಿಯಲ್ಲಿ ಪಶ್ಚಿಮದಲ್ಲಿ ಕೊಳ್ತಿಗೆ ಗ್ರಾಮದ ಗಡಿಯಾಗಿರ್ತದೆ. ಇಲ್ಲಿ ಒಟ್ಟು ಈಗಾಗಲೇ ಉಲ್ಲೇಖಿಸಿರುವ ಹಾಗೆ 14 ಸ್ಥಾನಗಳಿದ್ದಾವೆ. ಬೆಳ್ಳಾರೆ 1ನೇ ವಾರ್ಡ್ನಲ್ಲಿ 3 ಸ್ಥಾನಗಳಿವೆ. ಅನುಸೂಚಿತ ಪಂಗಡ ಮಹಿಳೆ 1 ಸ್ಥಾನ, ಸಾಮಾನ್ಯ 2 ಸ್ಥಾನ, ಒಟ್ಟು 3. ಇನ್ನು ಬೆಳ್ಳಾರೆ 2ರಲ್ಲಿ ಹಿಂದುಳಿದ ವರ್ಗ ಎ ಮಹಿಳೆ 1 ಸ್ಥಾನ, ಸಾಮಾನ್ಯ 1, ಸಾಮಾನ್ಯ ಮಹಿಳೆ, ಹೀಗೆ ಒಟ್ಟು 3 ಸ್ಥಾನಗಳು. ಬೆಳ್ಳಾರೆ 3ರಲ್ಲಿ ಅನುಸೂಚಿತ ಜಾತಿ, ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ ಮಹಿಳೆ, ಹೀಗೆ 3 ಸ್ಥಾನಗಳು. ಬೆಳ್ಳಾರೆ 4ರಲ್ಲಿ ಹಿಂದುಳಿದ ವರ್ಗ ಬಿ ಮತ್ತು ಸಾಮಾನ್ಯ, ಹೀಗೆ 2 ಸ್ಥಾನಗಳು. ಬೆಳ್ಳಾರೆ 5ನೇ ವಾರ್ಡ್ನಲ್ಲಿ ಅನುಸೂಚಿತ ಜಾತಿ ಮಹಿಳೆ 1, ಹಿಂದುಳಿದ ವರ್ಗ ಎ 1, ಸಾಮಾನ್ಯ ಮಹಿಳೆ, ಹೀಗೆ 3 ಸ್ಥಾನಗಳು. ಹೀಗೆ ಒಟ್ಟು 14 ಗ್ರಾಮ ಪಂಚಾಯತ್ ಸದಸ್ಯರನ್ನು ಬೆಳ್ಳಾರೆ ಗ್ರಾಮ ಪಂಚಾಯತ್ ಆರಿಸಬೇಕಾಗತ್ತೆ. ಪ್ರಿಯ ವೀಕ್ಷಕರೇ, ಮುಂದಿನದು ಪೆರುವಾಜೆ ಗ್ರಾಮ ಪಂಚಾಯತ್, ಹೊಸ ಪಂಚಾಯತ್, 2 ಅವಧಿಗೆ ಹಿಂದಿನ 2 ಅವಧಿಗಳಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಇದು ಪೆರುವಾಜೆ ಒಟ್ಟು 3 ವಾರ್ಡ್ಗಳಿರುವಂಥದ್ದು. 1ನೇ ವಾರ್ಡ್ನ ಗಡಿ ಗುರುತು ಅಂತಂದರೆ ಅದು ಉತ್ತರದಲ್ಲಿ ಬೆಳಂದೂರು ಗ್ರಾಮದ ಗಡಿ, ದಕ್ಷಿಣದಲ್ಲಿ ಬೆಳ್ಳಾರೆ ಗ್ರಾಮದ ಗಡಿ, ಪೂರ್ವದಲ್ಲಿ ಕೊಡಿಯಾಲ ಬೆಳಂದೂರು ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಗೌರಿಹೊಳೆ ಅದರ ಗಡಿಯಾಗಿರ್ತದೆ. ಪೆರುವಾಜೆ 2ನೇ ವಾರ್ಡ್ಗೆ ಬರುವುದಾದರೆ ಅದು ಉತ್ತರದಲ್ಲಿ ಗೌರಿಹೊಳೆಯ ಗಡಿ ಇದೆ, ದಕ್ಷಿಣದಲ್ಲಿ ಬೆಳ್ಳಾರೆ ಕೊಳ್ತಿಗೆ ಗ್ರಾಮದ ಗಡಿ ಇದೆ, ಪೂರ್ವದಲ್ಲಿ ಗೌರಿಹೊಳೆ ಇದೆ, ಪಶ್ಚಿಮದಲ್ಲಿ ಬೆಳ್ಳಾರೆ ಗ್ರಾಮದ ಗಡಿ ಇದೆ. ಪೆರುವಾಜೆ 3ನೇ ವಾರ್ಡ್ಗೆ ಬರುವುದಾದರೆ ಉತ್ತರದಲ್ಲಿ ಚೊನ್ನಕೆರೆ ಪಾಲ್ತಾಡಿ ಗ್ರಾಮದ ಗಡಿ ಇದೆ, ದಕ್ಷಿಣದಲ್ಲಿ ಗೌರಿಹೊಳೆ, ಉತ್ತರದಲ್ಲೂ ಪೂರ್ವದಲ್ಲಿ ಗೌರಿಹೊಳೆ ಇದೆ, ಪಶ್ಚಿಮದಲ್ಲಿ ಕೊಳ್ತಿಗೆ ಗ್ರಾಮದ ಗಡಿ ಇದೆ. ಇಲ್ಲಿ ಒಟ್ಟು 8 ಗ್ರಾಮ ಪಂಚಾಯತ್ ಸದಸ್ಯರು ಇರಬೇಕಾಗತ್ತೆ. ಪೆರುವಾಜೆ 1ನೇ ವಾರ್ಡ್ನಲ್ಲಿ ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ ಮಹಿಳೆ, ಸಾಮಾನ್ಯ, ಹೀಗೆ 3 ಮೀಸಲಾತಿ ನಿಗದಿಯಾಗಿರುವಂಥದ್ದು 3 ಸದಸ್ಯರಲ್ಲಿರ್ತಾರೆ. ಪೆರುವಾಜೆ 2ರಲ್ಲಿ ಕೂಡ 3 ಸದಸ್ಯರಿರ್ತಾರೆ. ಅನುಸೂಚಿತ ಜಾತಿ ಮಹಿಳೆ, ಸಾಮಾನ್ಯ ಮತ್ತು ಸಾಮಾನ್ಯ ಮಹಿಳೆ, ಹೀಗೆ 3. ಪೆರುವಾಜೆ 3ನೇ ವಾರ್ಡ್ನಲ್ಲಿ 2 ಸದಸ್ಯರಿರ್ತಾರೆ. ಹಿಂದುಳಿದ ವರ್ಗ ಎ ಮಹಿಳೆ, ಇನ್ನೊಂದು ಸಾಮಾನ್ಯ, ಹೀಗೆ ಒಟ್ಟು 8 ಸದಸ್ಯರನ್ನು ಪೆರುವಾಜೆ ಗ್ರಾಮ ಪಂಚಾಯತ್ ಹೊಂದಿರುವಂಥದ್ದು. ಮುಂದಿನದು ಕಳಂಜ ಗ್ರಾಮ ಪಂಚಾಯತ್, ಒಂದು ಪುಟ್ಟ ಗ್ರಾಮ ಪಂಚಾಯತ್. ಇಲ್ಲಿ 2 ವಾರ್ಡ್ಗಳಿದ್ದಾವೆ. ಕಳಂಜ 1ನೇ ವಾರ್ಡ್ನ ವ್ಯಾಪ್ತಿ ಅಂತಂದರೆ ಅದು ಉತ್ತರದಲ್ಲಿ ಬಾಳಿಲ ಗ್ರಾಮದ ಗಡಿಯಾಗಿರ್ತದೆ, ದಕ್ಷಿಣದಲ್ಲಿ ವಿಷ್ಣುನಗರ ಅಂದರೆ ತಂಟೆಪ್ಪಾಡಿ, ಕಾಲುದಾರಿ ಮತ್ತು ಐವರ್ನಾಡು ಗ್ರಾಮದ ಗಡಿ ಇರುವಂಥದ್ದು, ಪೂರ್ವದಲ್ಲಿ ಬಾಳಿಲ ಗ್ರಾಮದ ಗಡಿ ಇದ್ದರೆ ಪಶ್ಚಿಮದಲ್ಲಿ ಬೆಳ್ಳಾರೆ ಗ್ರಾಮದ ಗಡಿ ಇರ್ತದೆ. ಕಳಂಜದ 2ನೇ ವಾರ್ಡ್ ಉತ್ತರದಲ್ಲಿ ವಿಷ್ಣುನಗರ, ತಂಟೆಪ್ಪಾಡೆ, ಕಾಲುದಾರಿ ಇದ್ದರೆ ದಕ್ಷಿಣದಲ್ಲಿ ಅಮರ ಪಡ್ನೂರು ಗ್ರಾಮದ ಗಡಿ, ಪೂರ್ವದಲ್ಲಿ ಬಾಳಿಲ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಕಜೆಮೂಲೆ ತಂಟೆಪ್ಪಾಡಿ ರಸ್ತೆ, ಹೀಗೆ 2 ವಾರ್ಡ್ಗಳಿರುವಂಥದ್ದು. 2 ವಾರ್ಡ್ಗಳಲ್ಲಿ 6 ಗ್ರಾಮ ಪಂಚಾಯತ್ ಸದಸ್ಯರು ಕಳಂಜ ಗ್ರಾಮಕ್ಕೆ ಇದ್ದಾರೆ. ಕಳಂಜ 1ನೇ ವಾರ್ಡ್ನಲ್ಲಿ 3 ಸ್ಥಾನಗಳಿದ್ದಾವೆ. ಅನುಸೂಚಿತ ಪಂಗಡ ಮಹಿಳೆ, ಸಾಮಾನ್ಯ 2, ಹಾಗೆ ಒಟ್ಟು 3 ಸ್ಥಾನಗಳು. ಇನ್ನು ಕಳಂಜ 2ನೇ ವಾರ್ಡ್ನಲ್ಲಿ ಕೂಡ 3 ಸ್ಥಾನಗಳಿದ್ದಾವೆ. 3 ಸದಸ್ಯರು ಅಲ್ಲಿ ಗೆದ್ದು ಬರಬೇಕು. ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ ಮತ್ತು ಸಾಮಾನ್ಯ, ಹೀಗೆ 3 ಸ್ಥಾನಗಳು ಕಳಂಜದ 2ನೇ ವಾರ್ಡ್ನಲ್ಲಿ ಇರುವಂಥದ್ದು. ಹೀಗೆ ಒಟ್ಟು 6 ಸ್ಥಾನಗಳು ಕಳಂಜ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗಿ ಇದೆ. ವೀಕ್ಷಕರೇ, ಮುಂದಿನದು ಅಮರ ಮುಡ್ನೂರು ಗ್ರಾಮ ಪಂಚಾಯತ್. ಅದು ಕೂಡ ಸ್ವಲ್ಪ ದೊಡ್ಡದಾಗಿರುವಂತಹ, ವಿಸ್ತೀರ್ಣದಲ್ಲಿ ದೊಡ್ಡದಾಗಿರುವಂತಹ ಒಂದು ಗ್ರಾಮ ಪಂಚಾಯತ್. ಇಲ್ಲಿ ಅಮರ ಮುಡ್ನೂರು ಮತ್ತು ಅಮರ ಪಡ್ನೂರು 2 ಗ್ರಾಮಗಳು ಈ ಗ್ರಾಮ ಪಂಚಾಯತ್ಗೆ ಸೇರುವಂಥದ್ದು. ಒಟ್ಟು 5 ವಾರ್ಡ್ಗಳು ಒಟ್ಟಾಗಿ ಈ ಪಂಚಾಯತ್ಗಳಿಗೆ ಸಂಬಂಧಪಟ್ಟಾಗಿ ಇದೆ. ಅಮರ ಮುಡ್ನೂರು 1ನೇ ವಾರ್ಡ್ ಉತ್ತರ ಕಲ್ಮಡಕ ಗ್ರಾಮದ ಗಡಿಯಾಗಿರ್ತದೆ, ದಕ್ಷಿಣ ಚಿಕ್ಕಿನಡ್ಕ ಹೊಳೆ, ಪೂರ್ವದಲ್ಲಿ ದೇವಚಳ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಅಮರ ಪಡ್ನೂರು ಗ್ರಾಮದ ಗಡಿಯಾಗಿರ್ತದೆ. ಇನ್ನು ಅಮರ ಮುಡ್ನೂರು 2ನೇ ವಾರ್ಡ್ ಅದು ಉತ್ತರ ಅಂದರೆ ಕಲ್ಮಡಕ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಕುಂಟಿಕಾನ ರಸ್ತೆ, ಪೂರ್ವದಲ್ಲಿ ಬ್ಲಾಕ್ ನಂಬರ್ 3ರ ಅಂದರೆ 3 ಮನೆ ನಂಬರ, ಇನ್ನು ಪಶ್ಚಿಮದಲ್ಲಿ ಅಮರ ಪಡ್ನೂರು ಗ್ರಾಮದ ಗಡಿಯಾಗಿರ್ತದೆ. ಇನ್ನು ಅಮರ ಮುಡ್ನೂರು 3ನೇ ವಾರ್ಡ್ನಲ್ಲಿ ಉತ್ತರದಲ್ಲಿ ಅದು ಕೋಣಕಜೆ ರಸ್ತೆ ಗಡಿಯನ್ನು ಹೊಂದಿದೆ, ದಕ್ಷಿಣದಲ್ಲಿ ಮರ್ಕಂಜ ಗ್ರಾಮದ ಗಡಿಯನ್ನು ಹೊಂದಿದೆ, ಪೂರ್ವದಲ್ಲಿ ನೆಲ್ಲೂರು ಕೆಂರಾಜೆ ಗ್ರಾಮದ ಗಡಿಯನ್ನು ಹೊಂದಿದೆ, ಪಶ್ಚಿಮದಲ್ಲಿ ಸುಳ್ಯ ಗ್ರಾಮದ ಅಂದರೆ ಸುಳ್ಯ ಕಸಬಾ ಗ್ರಾಮದ ನಗರ ಪಂಚಾಯತಿನ ಆ ಗಡಿಯನ್ನು ಕೂಡ ಹೊಂದಿರುವಂಥದ್ದು.
ಇನ್ನು ಅಮರಪಡ್ನೂರು 1 ಅಂದರೆ 4ನೇ ವಾರ್ಡ್, ಅಮರಪಡ್ನೂರು 1 ಅಲ್ಲಿ ಉತ್ತರ ಕಳಂಜ ಗ್ರಾಮದ ಗಡಿ, ದಕ್ಷಿಣ ಐವರ್ನಾಡು ಗ್ರಾಮದ ಗಡಿ, ಪೂರ್ವದಲ್ಲಿ ಮುಡ್ನೂರು ಗ್ರಾಮದ ಗಡಿ. ಇನ್ನು ಪಶ್ಚಿಮದಲ್ಲಿ ಮನೆ ನಂಬರ 1/1 ಇಲ್ಲಿಂದ ಆರಂಭಗೊಳ್ಳುತ್ತೆ. ಇನ್ನು ಅಮರಪಡ್ನೂರು 2ನೆಯ ವಾರ್ಡ್ ಅಂತ ಹೇಳುವುದು, ಅಮರಪಡ್ನೂರು 2 ಅಂದರೆ 5ನೇ ವಾರ್ಡ್ ಮುಡ್ನೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ. ಅದು ಉತ್ತರದಲ್ಲಿ ಕಳಂಜ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಐವರ್ನಾಡು ಗ್ರಾಮದ ಗಡಿ, ಪೂರ್ವದಲ್ಲಿ ಪಾಟಾಜೆಗುಡ್ಡೆ, ಪಶ್ಚಿಮದಲ್ಲಿ ಬೆಳ್ಳಾರೆ ಗ್ರಾಮದ ಗಡಿಯನ್ನು ಹೊಂದಿರುವಂಥದ್ದು. ಮುಡ್ನೂರು 1ನೇ ವಾರ್ಡ್ನಲ್ಲಿ 4 ಸ್ಥಾನಗಳಿದ್ದಾವೆ. ಅನುಸೂಚಿತ ಜಾತಿ 1, ಅನುಸೂಚಿತ ಜಾತಿ ಮಹಿಳೆ 1, ಸಾಮಾನ್ಯ 1, ಸಾಮಾನ್ಯ ಮಹಿಳೆ, ಹೀಗೆ 4 ಸ್ಥಾನಗಳು. ಇನ್ನು ಅಮರಪಡ್ನೂರು 2 ಹಿಂದುಳಿದ ವರ್ಗ ಬಿ, ಸಾಮಾನ್ಯ, ಸಾಮಾನ್ಯ ಮಹಿಳೆ, ಹೀಗೆ 3. ಅಮರಪಡ್ನೂರು 3ರಲ್ಲಿ ಅನುಸೂಚಿತ ಪಂಗಡ ಮಹಿಳೆ, ಅನುಸೂಚಿತ ವರ್ಗ ಎ ಮಹಿಳೆ, ಸಾಮಾನ್ಯ, ಸಾಮಾನ್ಯ ಮಹಿಳೆ, ಹೀಗೆ 4 ಸ್ಥಾನಗಳನ್ನು ಹೊಂದಿರುವಂಥದ್ದು. ಅಮರಪಡ್ನೂರು 1 ಅಲ್ಲಿ 3 ಸ್ಥಾನಗಳಿದೆ. ಅನುಸೂಚಿತ ಜಾತಿ ಮಹಿಳೆ, ಅನುಸೂಚಿತ ಪಂಗಡ, ಸಾಮಾನ್ಯ, ಹೀಗೆ 3 ಸ್ಥಾನಗಳು. ಅಮರಪಡ್ನೂರು 2ರಲ್ಲಿ ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ ಮತ್ತು ಸಾಮಾನ್ಯ ಮಹಿಳೆ, ಹೀಗೆ 3 ಸ್ಥಾನಗಳು. ಹಾಗೆ ಒಟ್ಟು 17 ಗ್ರಾಮ ಪಂಚಾಯತ್ ಸದಸ್ಯರು ಮುಡ್ನೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗಿ ಇರ್ತಾರೆ. ಇನ್ನು ಮುಂದಿನದು ಐವರ್ನಾಡು ಗ್ರಾಮ ಪಂಚಾಯತ್. ಐವರ್ನಾಡು ಗ್ರಾಮ ಪಂಚಾಯತ್ 6 ವಾರ್ಡ್ಗಳನ್ನು ಹೊಂದಿರುವಂಥದ್ದು. ರಾಜಕೀಯವಾಗಿಯೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಕಳೆದ ಅವಧಿಯಿಂದ ಒಂದು ತುರುಸಿನ ಕ್ಷೇತ್ರವಾಗಿರುವಂಥದ್ದು ಐವರ್ನಾಡು. ಇಲ್ಲಿ ಒಟ್ಟು 6 ವಾರ್ಡ್ಗಳಿರುವಂಥದ್ದು. ಐವರ್ನಾಡು 1 ಅಂದರೆ ಅದರ ವ್ಯಾಪ್ತಿ ಅಂತಂದರೆ ಉತ್ತರ ಕಲ್ಲೇರಿ ಚೆಮ್ನೂರು ರಸ್ತೆ, ದಕ್ಷಿಣ KFDC ರಬ್ಬರ್ ತೋಟ, ಪೂರ್ವ ಅಮರಪಡ್ನೂರು ಗ್ರಾಮದ ಗಡಿ, ಪಶ್ಚಿಮ ಮುಚ್ಚಿನಡ್ಕ ಮಡ್ತಿಲ ರಸ್ತೆ. ಐವರ್ನಾಡು 2 ವ್ಯಾಪ್ತಿ ಎಲ್ಲೆಲ್ಲ ಬರ್ತಾ ಅಂತಂದರೆ ಅದು ಉತ್ತರದಲ್ಲಿ KFDC ರಬ್ಬರ್ ತೋಟ, ದಕ್ಷಿಣದಲ್ಲಿ ಬಿರ್ಮುಖಜೆ ನರ್ಸರಿ ರಸ್ತೆ, ಪೂರ್ವದಲ್ಲಿ ಸುಳ್ಯ ಬೆಳ್ಳಾರೆ ರಸ್ತೆ, ಪಶ್ಚಿಮದಲ್ಲಿ ಕೊಳ್ತಿಗೆ ಗ್ರಾಮದ ರಸ್ತೆ. ಐವರ್ನಾಡು 3 ಉತ್ತರದಲ್ಲಿ ಕಲ್ಲೇರಿ ಚೆಮ್ನೂರು ರಸ್ತೆ, ದಕ್ಷಿಣದಲ್ಲಿ ನಾಟಕೇರಿ ದೇರಾಜೆ ರಸ್ತೆ ಬರುವಂಥದ್ದು, ಪೂರ್ವ ಅಮರಪಡ್ನೂರು ಗ್ರಾಮದ ಗಡಿ, ಪಶ್ಚಿಮ ಸುಳ್ಯ ಬೆಳ್ಳಾರೆ ರಸ್ತೆ. ಐವರ್ನಾಡು 4 ಉತ್ತರದಲ್ಲಿ KFDC ರಬ್ಬರ್ ತೋಟ, ದಕ್ಷಿಣದಲ್ಲೂ ಕೂಡ KFDC ರಬ್ಬರ್ ತೋಟ, ಪೂರ್ವ ನಿಡುಬೆ ರಸ್ತೆ, ಪಶ್ಚಿಮ ಕೊಳ್ತಿಗೆ ಗ್ರಾಮದ ಗಡಿ. ಐವರ್ನಾಡು 5 ಐವರ್ನಾಡು ಗ್ರಾಮದ ಬ್ಲಾಕ್ ನಂಬರ್ 1ರಿಂದ 65ರವರೆಗೆ ಆ ಮನೆಗಳು ಬರುವಂಥದ್ದು. ಅಂದರೆ ಉತ್ತರದಲ್ಲಿ ಮುಚ್ಚಿನಡ್ಕ ಜಬಳೆ ರಸ್ತೆ, ದಕ್ಷಿಣದಲ್ಲಿ KFDC ರಬ್ಬರ್ ತೋಟ, ಪೂರ್ವದಲ್ಲಿ ನಾಟಿಕೇರಿ ದೇರಾಜ್ ರಸ್ತೆ, ಪಶ್ಚಿಮದಲ್ಲಿ ನಿಡುಬೆ ಆ ರಸ್ತೆ ಬರುವಂಥದ್ದು. ಐವರ್ನಾಡು 6 ಉತ್ತರದಲ್ಲಿ KFDC ರಬ್ಬರ್ ತೋಟ, ದಕ್ಷಿಣದಲ್ಲಿ ಮುಚ್ಚಿನಡ್ಕ ಮಿತ್ತಮೂಲೆ ರಸ್ತೆ, ಪೂರ್ವದಲ್ಲಿ ಮುಚ್ಚಿನಡ್ಕ ರಸ್ತೆ, ಪಶ್ಚಿಮದಲ್ಲಿ KFDC ರಬ್ಬರ್ ತೋಟ, ಹೀಗೆ ಇರುವಂಥದ್ದು. ಐವರ್ನಾಡು ಒಟ್ಟು 13 ಸದಸ್ಯ ಸ್ಥಾನಗಳನ್ನು ಹೊಂದಿದೆ. ಐವರ್ನಾಡು 1ನೇ ವಾರ್ಡ್ನಲ್ಲಿ 3 ಸ್ಥಾನಗಳಿದ್ದಾವೆ. ಅನುಸೂಚಿತ ಜಾತಿ ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ ಮಹಿಳೆ, ಹೀಗೆ 3 ಸ್ಥಾನಗಳು. ಐವರ್ನಾಡು 2ರಲ್ಲಿ 3 ಅನುಸೂಚಿತ ಜಾತಿ ಮಹಿಳೆ, ಅನುಸೂಚಿತ ಪಂಗಡ ಮಹಿಳೆ, ಸಾಮಾನ್ಯ ಮಹಿಳೆ. ಐವರ್ನಾಡು 3ರಲ್ಲಿ ಹಿಂದುಳಿದ ವರ್ಗ ಬಿ, ಸಾಮಾನ್ಯ, ಸಾಮಾನ್ಯ, ಹೀಗೆ 2 ಸ್ಥಾನಗಳು. ಐವರ್ನಾಡು 4ರಲ್ಲಿ 1 ಸ್ಥಾನ ಮಾತ್ರ ಇದೆ, ಅದು ಸಾಮಾನ್ಯಕ್ಕೆ ಮೀಸಲಾಗಿರುವಂಥದ್ದು. ಐವರ್ನಾಡು 5ರಲ್ಲಿ ಕೂಡ 1 ಸ್ಥಾನ ಮಾತ್ರ ಇದೆ, ಅದು ಹಿಂದುಳಿದ ವರ್ಗ ಎ ಮಹಿಳೆಗೆ ಮೀಸಲಾಗಿರುವಂಥದ್ದು. ಐವರ್ನಾಡು 6ರಲ್ಲಿ 3 ಸ್ಥಾನಗಳಿದ್ದಾವೆ. ಸಾಮಾನ್ಯ 2 ಸ್ಥಾನ ಇದೆ, ಸಾಮಾನ್ಯ ಮಹಿಳೆ 1 ಸ್ಥಾನ ಇದೆ, ಹೀಗೆ 13 ಸ್ಥಾನಗಳು ಐವರ್ನಾಡು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗೆ ಇದೆ. ಪ್ರಿಯ ವೀಕ್ಷಕರೇ, ಮುಂದಿನದು ಕನಕಮಜಲು ಗ್ರಾಮ ಪಂಚಾಯತ್. ಅದು ಕೂಡ ಒಂದು ಪುಟ್ಟ ಗ್ರಾಮ ಪಂಚಾಯತ್. ಕನಕಮಜಲು 2 ವಾರ್ಡ್ಗಳಿದ್ದಾವೆ. 1ನೇ ವಾರ್ಡ್ ಉತ್ತರದಲ್ಲಿ ಕನಕಮಜಲು ಗ್ರಾಮದ ಗಡಿ, ದಕ್ಷಿಣದಲ್ಲೂ ಕೂಡ ಕನಕಮಜಲು ಗ್ರಾಮದ ಗಡಿ, ಪೂರ್ವದಲ್ಲೂ ಕೂಡ ಅದೇ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಮಾಣಿ ಮೈಸೂರು ರಸ್ತೆ ಮತ್ತು ಕನಕಮಜಲು ಗ್ರಾಮದ ಗಡಿ ಬರುವಂಥದ್ದು. ಕನಕಮಜಲು 2ರಲ್ಲಿ ಉತ್ತರದಲ್ಲಿ ಮುಗೇರು ರಸ್ತೆ ಮತ್ತು ಕನಕಮಜಲು ಗ್ರಾಮದ ಗಡಿ, ದಕ್ಷಿಣದಲ್ಲಿ ಕನಕಮಜಲು ಗ್ರಾಮದ ಗಡಿ ಮತ್ತು ಕೇರಳ ರಾಜ್ಯದ ಗಡಿ ಪ್ರದೇಶ ಹೊಂದಿರುವಂಥದ್ದು, ಪೂರ್ವದಲ್ಲಿ ಮಾಣಿ ಮೈಸೂರು ರಸ್ತೆ, ಪಶ್ಚಿಮದಲ್ಲಿ ಕನಕಮಜಲು ಗ್ರಾಮದ ಗಡಿ ಮತ್ತು ಕೇರಳ ರಾಜ್ಯದ ಗಡಿ ಬರುವಂಥದ್ದು. ಹೀಗೆ ಈ ಒಂದು ಗ್ರಾಮ ಪಂಚಾಯತ್ 7 ಸ್ಥಾನಗಳನ್ನು ಹೊಂದಿರುವಂಥದ್ದು. ಇದರಲ್ಲಿ ಕನಕಮಜಲು 1ನೇ ವಾರ್ಡ್ನಲ್ಲಿ 3 ಸ್ಥಾನಗಳಿದ್ದಾವೆ. ಅನುಸೂಚಿತ ಪಂಗಡ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ ಮತ್ತು ಸಾಮಾನ್ಯ. ಅದೇ ರೀತಿಯಲ್ಲಿ ಕನಕಮಜಲು 2ನೇ ವಾರ್ಡ್ನಲ್ಲಿ ಒಟ್ಟು 4 ಸ್ಥಾನಗಳಿದ್ದಾವೆ. ಇದು ಅನುಸೂಚಿತ ಜಾತಿ ಮಹಿಳೆ, ಸಾಮಾನ್ಯ 2, ಸಾಮಾನ್ಯ ಮಹಿಳೆ, ಹೀಗೆ ಒಟ್ಟು 7 ಸ್ಥಾನಗಳನ್ನು ಕನಕಮಜಲು ಗ್ರಾಮ ಪಂಚಾಯತ್ ಹೊಂದಿರುವಂಥದ್ದು. ಜಾಲ್ಸೂರು ಗ್ರಾಮ ಪಂಚಾಯತ್ 5 ವಾರ್ಡ್ಗಳನ್ನು ಹೊಂದಿರುವಂಥದ್ದು. 17 ಗ್ರಾಮ ಪಂಚಾಯತ್ ಸದಸ್ಯರು ಜಾಲ್ಸೂರು ಗ್ರಾಮದಲ್ಲಿ ಇರಬೇಕಾಗುತ್ತೆ. ಈ ಜಾಲ್ಸೂರು 1 ವಾರ್ಡ್ ಎಲ್ಲಿಂದ ಬರುತ್ತೆ ಅಂತಂದರೆ ಉತ್ತರದಲ್ಲಿ ಅಮರಪಡ್ನೂರು ಐವರ್ನಾಡು ಗ್ರಾಮದ ಗಡಿಗಳು, ದಕ್ಷಿಣದಲ್ಲಿ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿ, ಪೂರ್ವದಲ್ಲಿ ಸುಳ್ಯ ಕಸಬಾ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಬಳುಬೈಲು. ಇನ್ನು ಜಾಲ್ಸೂರು 2 ಉತ್ತರದಲ್ಲಿ ಬಳುಬೈಲು ನೆಕ್ರಾಜಿ ರಸ್ತೆ, ದಕ್ಷಿಣದಲ್ಲಿ ಪೈಸ್ವಿನಿ ಹೊಳೆ, ಪೂರ್ವದಲ್ಲಿ ಸುಳ್ಯ ಕಸಬಾ ಗ್ರಾಮದ ಗಡಿ ಇರುತ್ತೆ, ಪಶ್ಚಿಮದಲ್ಲಿ ಬೈತಡ್ಕ ಹೊಸಗದ್ದೆ ರಸ್ತೆ ಅಲ್ಲಿ ಗಡಿ. ಇನ್ನು ಜಾಲ್ಸೂರು 3ರಲ್ಲಿ ಉತ್ತರ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿ, ದಕ್ಷಿಣ ಅಜ್ಜಾವರ ಮಂಡೆಕೋಲು ಗ್ರಾಮದ ಗಡಿ, ಪೂರ್ವ ಬೈತಡ್ಕ ಹೊಸಗದ್ದೆ ಗಡಿ, ಪಶ್ಚಿಮ
ನಲ್ಲಿ ಕುರಿಯತ್ತೋಡು ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಜಾಲ್ಸೂರು 4 ಉತ್ತರದಲ್ಲಿ ಜಾಲ್ಸೂರು ಸುಬ್ರಹ್ಮಣ್ಯ ರಸ್ತೆ, ದಕ್ಷಿಣದಲ್ಲಿ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿ ರಸ್ತೆ, ಪೂರ್ವದಲ್ಲಿ ಅಡ್ಕಾರು ಸುಂಕಡ್ಕ ರಸ್ತೆ, ಪಶ್ಚಿಮದಲ್ಲಿ ಕುಕ್ಕಂದೂರು ಬೈಲು ರಸ್ತೆ ಬರುವಂಥದ್ದು. ಇದು ಜಾಲ್ಸೂರಿಗೆ ಸಂಬಂಧಪಟ್ಟ ಹಾಗೆ. ಇನ್ನು 5ನೇ ವಾರ್ಡ್ ಉತ್ತರದಲ್ಲಿ ಗಬಲಡ್ಕ ಕೆಮನಬಳ್ಳಿ ರಸ್ತೆ, ದಕ್ಷಿಣದಲ್ಲಿ ಪಯಸ್ವಿನಿ ಹೊಳೆ, ಪೂರ್ವದಲ್ಲಿ ಸುಳ್ಯ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಗ್ರಾಮ ಗಡಿ ಮತ್ತು ಕೇರಳ ರಾಜ್ಯ ಗಡಿ ಬರುವಂಥದ್ದು. ಇಲ್ಲಿ ಒಟ್ಟು 17 ಸದಸ್ಯರು ಇರಬೇಕಾಗತ್ತೆ. ಜಾಲ್ಸೂರು 1ರಲ್ಲಿ 4 ಸದಸ್ಯರು ಇರ್ತಾರೆ. ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ 2, ಸಾಮಾನ್ಯ ಮಹಿಳೆ. ಇನ್ನು ಜಾಲ್ಸೂರು 2ರಲ್ಲಿ 3 ಸ್ಥಾನಗಳಿದ್ದಾವೆ. ಹಿಂದುಳಿದ ವರ್ಗ ಎ, ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ ಮಹಿಳೆ. ಜಾಲ್ಸೂರು 3ರಲ್ಲಿ 3 ಸದಸ್ಯರು ಇರಬೇಕಾಗತ್ತೆ. ಅನುಸೂಚಿತ ಜಾತಿ ಮಹಿಳೆ ಮತ್ತು ಸಾಮಾನ್ಯ. ಜಾಲ್ಸೂರು 4ರಲ್ಲಿ 3 ಸ್ಥಾನಗಳು ಅನುಸೂಚಿತ ಪಂಗಡ, ಹಿಂದುಳಿದ ವರ್ಗ ಬಿ ಮತ್ತು ಸಾಮಾನ್ಯ ಮಹಿಳೆ. ಇನ್ನು ಜಾಲ್ಸೂರು 5ರಲ್ಲಿ 4 ಸ್ಥಾನಗಳಿದ್ದಾವೆ. ಅದು ಅನುಸೂಚಿತ ಪಂಗಡ ಮಹಿಳೆ, ಸಾಮಾನ್ಯ ಮತ್ತು ಸಾಮಾನ್ಯ ಮಹಿಳೆ 2 ಸ್ಥಾನಗಳು ಹೀಗೆ ಮೀಸಲಾಗಿರುವಂಥದ್ದು. ಮುಂದಿನದು ಗಡಿ ಪ್ರದೇಶವಾಗಿರುವಂಥ ಮಂಡೆಕೋಲು ಗ್ರಾಮ ಪಂಚಾಯತ್. ಈ ಮಂಡೆಕೋಲು ಗ್ರಾಮ ಪಂಚಾಯತ್ 5 ವಾರ್ಡ್ಗಳನ್ನು ಹೊಂದಿದೆ. ಮಂಡೆಕೋಲು 1ನೇ ವಾರ್ಡ್ ಅದು ಉತ್ತರದಲ್ಲಿ ಪೆರಾಜೆ ಕಲ್ಲಡ್ಕ ರಕ್ಷಿತ ಅರಣ್ಯ, ದಕ್ಷಿಣದಲ್ಲಿ ಸುರಕ್ಷಿತ ಕಾಡು ಮತ್ತು ಚಾಕೋಟೆ ಮೀನಗದ್ದೆ ಪಂಚಾಯತ್ ರಸ್ತೆಯ ವ್ಯಾಪ್ತಿ, ಪೂರ್ವದಲ್ಲಿ ಮಂಡೆಕೋಲು ಕಲ್ಲಡ್ಕ ಪಂಚಾಯತ್ ರಸ್ತೆ, ಪಶ್ಚಿಮದಲ್ಲಿ ಕೇರಳ ರಾಜ್ಯದ ಅಂದರೆ ಗಡಿ ಪ್ರದೇಶ ಬರುವಂಥದ್ದು. ಮಂಡೆಕೋಲು 2 ಅಂದರೆ ಅದು ಉತ್ತರದಲ್ಲಿ ಪೈಸುನಿ ಹೊಳೆ ದೇಲಂಪಾಡಿ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಮಂಡೆಕೋಲು ಸುಳ್ಯ ರಸ್ತೆ, ಪೂರ್ವದಲ್ಲಿ ಮಂಡೆಕೋಲು ಬುರು ರಸ್ತೆ, ಪಶ್ಚಿಮದಲ್ಲಿ ಕೇರಳ ರಾಜ್ಯದ ಗಡಿ ಬರುತ್ತೆ. 3ನೇ ವಾರ್ಡ್ನಲ್ಲಿ ಉತ್ತರ ಪೈಸುನಿ ಹೊಳೆ, ದಕ್ಷಿಣ ಮಂಡೆಕೋಲು ಸುಳ್ಯ ರಸ್ತೆ, ಪೂರ್ವದಲ್ಲಿ ಮಂಡೆಕೋಲು ಮೈತಡ್ಕ ಪಂಚಾಯತ್ ರಸ್ತೆ, ಪಶ್ಚಿಮದಲ್ಲಿ ಮಂಡೆಕೋಲು ಮುರೂರು ರಸ್ತೆ ಬರುವಂಥದ್ದು. ಇನ್ನು 4ರಲ್ಲಿ ಉತ್ತರದಲ್ಲಿ ದೇಲಂಪಾಡಿ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಪೈಸುನಿ ಹೊಳೆ, ಪೂರ್ವದಲ್ಲಿ ಅಜ್ಜಾವರ ಪೇರಾಲು ಅಡ್ಕಾಲು ರಸ್ತೆ, ಪಶ್ಚಿಮದಲ್ಲಿ ಮಂಡೆಕೋಲು ಮೈತಡ್ಕ ಪಂಚಾಯತ್ ರಸ್ತೆ ಬರುತ್ತೆ. ಮಂಡೆಕೋಲು 5ನೇ ವಾರ್ಡ್ನಲ್ಲಿ ಉತ್ತರದಲ್ಲಿ ಪೈಸುನಿ ಹೊಳೆ, ದಕ್ಷಿಣದಲ್ಲಿ ಅಜ್ಜಾವರ ಗ್ರಾಮದ ಗಡಿ ಬರುವಂಥದ್ದು, ಪೂರ್ವದಲ್ಲಿ ಅಜ್ಜಾವರ ಗ್ರಾಮದ ಗಡಿ ಇರುತ್ತೆ, ಪಶ್ಚಿಮದಲ್ಲಿ ಅಜ್ಜಾವರ ಪೇರಾಲು ಅಡ್ಕಾರು ರಸ್ತೆ ಅದರ ಗಡಿ ಪ್ರದೇಶವಾಗಿರುವಂಥದ್ದು. ಒಟ್ಟು 15 ಸ್ಥಾನಗಳನ್ನು ಮಂಡೆಕೋಲು ಪಂಚಾಯತ್ ಹೊಂದಿದೆ. ಈ ಒಂದು 5 ವಾರ್ಡ್ಗಳಲ್ಲಿ 1ನೇ ವಾರ್ಡ್ನಲ್ಲಿ ಅನುಸೂಚಿತ ಪಂಗಡ, ಸಾಮಾನ್ಯ ಮಹಿಳೆ ಹೀಗೆ 2 ಸ್ಥಾನಗಳು. ಮಂಡೆಕೋಲು 2ರಲ್ಲಿ ಸಾಮಾನ್ಯ 2, ಸಾಮಾನ್ಯ ಮಹಿಳೆ ಮತ್ತೊಂದು ಅನುಸೂಚಿತ ಜಾತಿ ಮಹಿಳೆ ಹೀಗೆ 4 ಸ್ಥಾನಗಳನ್ನು ಹೊಂದಿದೆ. ಮಂಡೆಕೋಲು 3ರಲ್ಲಿ 3 ಸ್ಥಾನಗಳಿದ್ದಾವೆ. ಅನುಸೂಚಿತ ಜಾತಿ ಮಹಿಳೆ, ಸಾಮಾನ್ಯ ಮತ್ತು ಸಾಮಾನ್ಯ ಮಹಿಳೆ ಹೀಗೆ 3 ಸ್ಥಾನಗಳು. ಮಂಡೆಕೋಲು 4ರಲ್ಲಿ 3 ಸ್ಥಾನಗಳಿದ್ದಾವೆ. ಅನುಸೂಚಿತ ಪಂಗಡ ಮಹಿಳೆ, ಹಿಂದುಳಿದ ವರ್ಗ ಎ ಮತ್ತೊಂದು ಸಾಮಾನ್ಯ ಮಹಿಳೆ ಹೀಗೆ 3 ಸ್ಥಾನಗಳು. ಮಂಡೆಕೋಲು 5ರಲ್ಲಿ ಅನುಸೂಚಿತ ಜಾತಿ, ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ ಹೀಗೆ 3 ಸ್ಥಾನಗಳನ್ನು ಹೊಂದಿದೆ. ಒಟ್ಟು 15 ಗ್ರಾಮ ಪಂಚಾಯತ್ ಸದಸ್ಯರು ಮಂಡೆಕೋಲು ಗ್ರಾಮ ಪಂಚಾಯತನ್ನು ಪ್ರತಿನಿಧಿಸಬೇಕಾಗತ್ತೆ. ಮತ್ತೊಂದು ಪಂಚಾಯತ್ ಅಜ್ಜಾವರ ಗ್ರಾಮ ಪಂಚಾಯತ್. ಈ ಅಜ್ಜಾವರ ಗ್ರಾಮ ಪಂಚಾಯತ್ 6 ವಾರ್ಡ್ಗಳನ್ನು ಹೊಂದಿದೆ. ಅಂದರೆ ಅದು ಕೂಡ ಒಂದು ಸಾಕಷ್ಟು ವಿಸ್ತೀರ್ಣವನ್ನು ಹೊಂದಿರುವಂಥದ್ದು. ಅಜ್ಜಾವರ 1 ಅದು ಉತ್ತರದಲ್ಲಿ ಅಜ್ಜಾವರ ಮಂಡೆಕೋಲು ರಸ್ತೆ, ದಕ್ಷಿಣದಲ್ಲಿ ಅಜ್ಜಾವರ ಮೇದಿನಡ್ಕ ಆಲಿಟಿ ರಸ್ತೆ, ಪೂರ್ವದಲ್ಲಿ ಆಲಿಟಿ ಗ್ರಾಮದ ಗಡಿ, ಪಶ್ಚಿಮದಲ್ಲೂ ಕೂಡ ಆಲಿಟಿ ಗ್ರಾಮದ ಗಡಿ. ಅಜ್ಜಾವರ 2 ಉತ್ತರದಲ್ಲಿ ಮಂಡೆಕೋಲು ಗ್ರಾಮದ ಗಡಿ, ದಕ್ಷಿಣದಲ್ಲಿ ಮಂಡೆಕೋಲು ಅಜ್ಜಾವರ ರಸ್ತೆ, ಪೂರ್ವದಲ್ಲಿ ಇರಂತ ಮಜಲು ಬೆಟ್ಟ ಕಾಲುದಾರಿ, ಪಶ್ಚಿಮದಲ್ಲಿ ಟೆಲಿಕಾಂ ಕಚೇರಿ ಅಂದರೆ ನೀಲಗಿರಿ ಅಡ್ಕ. ಇನ್ನು ಅಜ್ಜಾವರ 3 ಉತ್ತರದಲ್ಲಿ ಮಂಡೆಕೋಲು ಗ್ರಾಮದ ಗಡಿ, ದಕ್ಷಿಣದಲ್ಲಿ ಅಡ್ಕ ಪೈಂಬೆಚಾಲು ರಸ್ತೆ, ಪೂರ್ವದಲ್ಲಿ ಟೆಲಿಕಾಂ ಕಚೇರಿ ನೀಲಗಿರಿ ಅಡ್ಕ, ಪಶ್ಚಿಮದಲ್ಲಿ ಮಂಡೆಕೋಲು ಗ್ರಾಮದ ಗಡಿ. ಇನ್ನು ಅಜ್ಜಾವರ 4ರಲ್ಲಿ ಅದು ಉತ್ತರದಲ್ಲಿ ಮುಳ್ಯಕಜೆ ಮಂಡೆಕೋಲು ಉದ್ದಂತಡ್ಕ ರಸ್ತೆ ಆಗಿರುತ್ತದೆ, ದಕ್ಷಿಣದಲ್ಲಿ ಆಲಿಟಿ ಗ್ರಾಮದ ಗಡಿ, ಪೂರ್ವದಲ್ಲಿ ಕರಿಯಮೂಲೆ ವಿಷ್ಣುನಗರ ಕಾಲೋನಿ, ಪಶ್ಚಿಮದಲ್ಲಿ ಇರಂತ ಮಜಲು ಬೆಟ್ಟ ಕಾಲುದಾರಿಯಾಗಿರುತ್ತದೆ. ಅಜ್ಜಾವರದ 5ನೇ ವಾರ್ಡ್ನಲ್ಲಿ ಉತ್ತರ ಅದು ಪಯಸ್ವಿನಿ ಹೊಳೆ, ದಕ್ಷಿಣದಲ್ಲಿ ಅಟ್ಲೂರು ಪುತ್ತಿಲ ರಸ್ತೆ, ಪೂರ್ವದಲ್ಲಿ ಆಚಾರಿಗುಂಡಿ ರಸ್ತೆ, ಪಶ್ಚಿಮದಲ್ಲಿ ಉದ್ದಂತಡ್ಕ ರಸ್ತೆ ಆಗಿರುತ್ತದೆ. ಅಜ್ಜಾವರ 6 ಅದು ಉತ್ತರದಲ್ಲಿ ಪೈಸುನಿ ಹೊಳೆ ಅಂದರೆ ಜಾಲ್ಸೂರು ಗ್ರಾಮದ ಗಡಿಯಾಗಿರುವಂಥದ್ದು, ದಕ್ಷಿಣದಲ್ಲಿ ಪೈಸುನಿ ಹೊಳೆ ಸುಳ್ಯ ಗ್ರಾಮದ ಗಡಿ, ಪೂರ್ವದಲ್ಲಿ ಪೈಸುನಿ ಹೊಳೆ ಸುಳ್ಯ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಕರಿಯಮೂಲೆ ಕಾಲೋನಿ. ಈ ಒಂದು ಗಡಿ ಪ್ರದೇಶಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಇನ್ನು ಗ್ರಾಮ ಪಂಚಾಯತಿನ ಮೀಸಲಾತಿಯನ್ನು ಹೇಳುವುದಾದರೆ ಅಜ್ಜಾವರ 1ರಲ್ಲಿ 2 ಸ್ಥಾನಗಳು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡ, ಅಜ್ಜಾವರ 2ರಲ್ಲಿ 3 ಸ್ಥಾನಗಳಿದ್ದಾವೆ. ಅನುಸೂಚಿತ ಜಾತಿ ಮಹಿಳೆ, ಅನುಸೂಚಿತ ಪಂಗಡ ಮಹಿಳೆ ಮತ್ತೊಂದು ಸಾಮಾನ್ಯ. ಅಜ್ಜಾವರ 3 ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ ಮತ್ತೊಂದು ಸಾಮಾನ್ಯ. ಅಜ್ಜಾವರ 4ರಲ್ಲಿ 4 ಸ್ಥಾನಗಳಿದ್ದಾವೆ. ಅನುಸೂಚಿತ ಜಾತಿ, ಸಾಮಾನ್ಯ, ಸಾಮಾನ್ಯ ಮಹಿಳೆ 2 ಹೀಗೆ 4 ಸ್ಥಾನಗಳು. ಅಜ್ಜಾವರ 3ರಲ್ಲಿ ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಮತ್ತು ಸಾಮಾನ್ಯ. ಇನ್ನು ಅಜ್ಜಾವರ 6ರಲ್ಲಿ 3 ಸ್ಥಾನಗಳಿದ್ದಾವೆ. ಸಾಮಾನ್ಯ 1, ಸಾಮಾನ್ಯ ಮಹಿಳೆ 2 ಹೀಗೆ ಒಟ್ಟು 18 ಸ್ಥಾನಗಳನ್ನು ಅಜ್ಜಾವರ ಗ್ರಾಮ ಪಂಚಾಯತ್ ಹೊಂದಿದೆ. ಪ್ರಿಯ ವೀಕ್ಷಕರೇ, ಮತ್ತೊಂದು ಸುಳ್ಯ ತಾಲೂಕಿನ ಅತಿ ಹೆಚ್ಚು ವಿಸ್ತೀರ್ಣದ ಒಂದು ಗ್ರಾಮ ಪಂಚಾಯತ್ ಅಂತಂದರೆ ಅದು ಆಲಿಟ್ಟಿ.
ಆಲೆಟ್ಟಿಯಲ್ಲಿ ಒಟ್ಟು 8 ವಾರ್ಡ್ಗಳಿದ್ದಾವೆ. ದೊಡ್ಡ ಗ್ರಾಮ ಪಂಚಾಯತ್ ಇದು. 1ನೇ ವಾರ್ಡ್ ಅಂತಂದರೆ ಅದು ಉತ್ತರದಲ್ಲಿ ಮಂಡೆಕೋಲು ಗ್ರಾಮದ ಗಡಿ, ದಕ್ಷಿಣದಲ್ಲಿ ಬೆಟ್ಟಂಗಾಯ ಅರಣ್ಯ ಅಂದರೆ ಕೇರಳ ರಾಜ್ಯದ ಗಡಿ, ಪೂರ್ವದಲ್ಲಿ ಕನ್ನಡಿ ತೋಡು ಕೇರಳ ರಾಜ್ಯದ ಗಡಿ, ಪಶ್ಚಿಮದಲ್ಲಿ ಪೈಂಬೆಚ್ಚಾಲು ರಸ್ತೆ. ಆಲೆಟ್ಟಿ 2ರಲ್ಲಿ ಉತ್ತರದಲ್ಲಿ ಅಜ್ಜಾವರ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಕೋಲ್ಚಾರು ಸುಳ್ಯ ಗ್ರಾಮದ ಗಡಿ, ಪೂರ್ವದಲ್ಲಿ ಮೇದಿನಡ್ಕ ರಬ್ಬರ್ ಪ್ಲಾಂಟೇಷನ್, ಪಶ್ಚಿಮದಲ್ಲಿ ನಾಂಗುಳಿ ಪುತ್ಯ ರಸ್ತೆ ಆಗಿರ್ತದೆ. ಆಲೆಟ್ಟಿ 3ರಲ್ಲಿ ಉತ್ತರ ಕೋಲ್ಚಾರು ರಸ್ತೆ, ದಕ್ಷಿಣ ಪನತ್ತಡಿ ರಸ್ತೆ, ಪೂರ್ವದಲ್ಲಿ ಅಜ್ಜಾವರ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಅದು ಅರಣ್ಯ ಗಡಿಯಾಗಿರ್ತದೆ. ಆಲೆಟ್ಟಿ 4ರಲ್ಲಿ ಉತ್ತರ ಅಜ್ಜಾವರ ನಾರ್ಕೋಡು ರಸ್ತೆ, ದಕ್ಷಿಣದಲ್ಲಿ ಸುಳ್ಯ ಕಸಬಾ ಗ್ರಾಮದ ಗಡಿ, ಪೂರ್ವದಲ್ಲಿ ಅಜ್ಜಾವರ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಬಂದಡ್ಕ ಕೋಲ್ಚಾರು ರಸ್ತೆ ಅಂದರೆ ಕೇರಳ ಗಡಿಯಾಗಿರ್ತದೆ. ಆಲೆಟ್ಟಿ 5 ಅದು ಉತ್ತರದಲ್ಲಿ ಕುದ್ಕುಳಿ ರಸ್ತೆ ಆಗಿರ್ತದೆ, ದಕ್ಷಿಣದಲ್ಲಿ ಕಟ್ಟೆಕಳ ಗಬ್ಬಲ್ಕಜೆ ರಸ್ತೆ ಆಗಿರ್ತದೆ, ಪೂರ್ವದಲ್ಲಿ ಕೂಟೇಲು ರಸ್ತೆ, ಪಶ್ಚಿಮದಲ್ಲಿ ಕುಡೆಕಲ್ಲು ಕುಂಚಡ್ಕ ರಸ್ತೆ ಆಗಿರುವಂಥದ್ದು. ಆಲೆಟ್ಟಿ 6 ಉತ್ತರ ಸುಳ್ಯ ಕಸಬಾ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಪೆರಾಜೆ ಗ್ರಾಮದ ಗಡಿ, ಪೂರ್ವದಲ್ಲಿ ಉಬಡ್ಕ ಮಿತ್ತೂರು ಗ್ರಾಮದ ಗಡಿ ಇರ್ತದೆ, ಪಶ್ಚಿಮದಲ್ಲಿ ಪಯಸ್ವಿನಿ ಹೊಳೆ ಇರ್ತದೆ. ಇನ್ನು ಆಲೆಟ್ಟಿ 7ರಲ್ಲಿ ಉತ್ತರದಲ್ಲಿ ಕುಕ್ಕುಂಬಳ ನೆಡ್ಚುಲು ರಸ್ತೆ ಇರ್ತದೆ, ಪೂರ್ವದಲ್ಲಿ ಪಯಸ್ವಿನಿ ಹೊಳೆ, ದಕ್ಷಿಣದಲ್ಲಿ ರಕ್ಷಿತ ಅರಣ್ಯ ಇರ್ತದೆ, ಪಶ್ಚಿಮದಲ್ಲಿ ಪೆರಾಜೆ ಗ್ರಾಮದ ಗಡಿ ಇರ್ತದೆ. ಆಲೆಟ್ಟಿ 8ರಲ್ಲಿ ಉತ್ತರ ನೆಡ್ಚುಲು ಕಾಪುಮಲೆ ರಸ್ತೆ, ದಕ್ಷಿಣದಲ್ಲಿ ರಂಗತ್ಮಲೆ ಅಂದರೆ ಅದು ಕೇರಳ ರಾಜ್ಯದ ಗಡಿ, ಪೂರ್ವದಲ್ಲಿ ಕೊಡಗು ಜಿಲ್ಲೆಯ ಗಡಿಯಾಗಿರ್ತದೆ, ಪಶ್ಚಿಮದಲ್ಲಿ ಗಬ್ಬಲ್ಕಜೆ ಮೈಂದೂರು ರಸ್ತೆ ಆಗಿರುವಂಥದ್ದು. ಇದು ಆಲೆಟ್ಟಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಆಲೆಟ್ಟಿ 1ರಲ್ಲಿ 2 ಸ್ಥಾನಗಳು ಹಿಂದುಳಿದ ವರ್ಗ ಎಗೆ ಮೀಸಲಾಗಿದೆ, ಇನ್ನೊಂದು ಸಾಮಾನ್ಯ ಮಹಿಳೆಗೆ ಮೀಸಲಾಗಿದೆ. ಆಲೆಟ್ಟಿ 2ರಲ್ಲಿ 3 ಸ್ಥಾನಗಳಿವೆ. ಅನುಸೂಚಿತ ಪಂಗಡ 1, ಹಿಂದುಳಿದ ವರ್ಗ ಎ ಮಹಿಳೆ 1, ಸಾಮಾನ್ಯ ಮಹಿಳೆ 1, ಹೀಗೆ 3. ಆಲೆಟ್ಟಿ 3ರಲ್ಲಿ 2 ಸ್ಥಾನಗಳಿದ್ದಾವೆ. ಅನುಸೂಚಿತ ಪಂಗಡ ಮಹಿಳೆ 1, ಸಾಮಾನ್ಯ 1. ಆಲೆಟ್ಟಿ 4ರಲ್ಲಿ 3 ಸ್ಥಾನಗಳು. ಅನುಸೂಚಿತ ಜಾತಿ, ಸಾಮಾನ್ಯ ಮತ್ತು ಸಾಮಾನ್ಯ ಮಹಿಳೆ, ಹೀಗೆ 3 ಸ್ಥಾನಗಳು. ಆಲೆಟ್ಟಿ 5ರಲ್ಲಿ ಅನುಸೂಚಿತ ಪಂಗಡ ಮಹಿಳೆ, ಸಾಮಾನ್ಯ, ಹೀಗೆ 2 ಸ್ಥಾನಗಳು. ಆಲೆಟ್ಟಿ 6ರಲ್ಲಿ ಅನುಸೂಚಿತ ಪಂಗಡ ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ, ಹೀಗೆ 3 ಸ್ಥಾನಗಳು. ಆಲೆಟ್ಟಿ 7ರಲ್ಲಿ ಹಿಂದುಳಿದ ವರ್ಗ ಬಿ ಸಾಮಾನ್ಯ ಮಹಿಳೆ, ಹೀಗೆ 3 ಸ್ಥಾನಗಳು. ಆಲೆಟ್ಟಿ 8ರಲ್ಲಿ 4 ಸ್ಥಾನಗಳನ್ನು ಹೊಂದಿದೆ. ಅನುಸೂಚಿತ ಜಾತಿ ಮಹಿಳೆ, ಸಾಮಾನ್ಯ ಮತ್ತು ಸಾಮಾನ್ಯ ಮಹಿಳೆ 2. 21 ಗ್ರಾಮ ಪಂಚಾಯತ್ ಸದಸ್ಯರನ್ನು ಹೊಂದಿರುವಂಥ ಅತಿ ದೊಡ್ಡ ಪಂಚಾಯತ್ ಅದು ಆಲೆಟ್ಟಿ ಗ್ರಾಮ ಪಂಚಾಯತ್. ಪ್ರಿಯ ವೀಕ್ಷಕರೇ, ಇದು ಹಳ್ಳಿ ಫೈಟ್ ಅಂದರೆ ಗ್ರಾಮ ಪಂಚಾಯತ್ಗಳ ಏನು ಇಲೆಕ್ಷನ್ ಚುನಾವಣೆ ಬರಲಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಮೀಸಲಾತಿ ನಿಗದಿಯಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ HV ದರ್ಶನ್ ಈ ಕುರಿತ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಸುಳ್ಯ ತಾಲೂಕು ಮತ್ತು ಸುಳ್ಯ ತಾಲೂಕಿನ ಹಿಂದೆ ಸುಳ್ಯ ತಾಲೂಕಿನ ಮುಂದೆಗಿದ್ದು ಈಗ ಕಡಪ ತಾಲೂಕಿಗಿರುವ ಗ್ರಾಮ ಪಂಚಾಯತ್ಗಳ ಒಂದು ಮೀಸಲಾತಿ ಪಟ್ಟಿಯನ್ನು ಅಂದರೆ ವಾರ್ಡುವಾರು ಮೀಸಲಾತಿ ಪಟ್ಟಿಯನ್ನು ನಾವು ಸುದ್ದಿ ಚಾನಲ್ನಲ್ಲಿ ಸಮಗ್ರವಾಗಿ ನೀಡ್ತಾ ಇದ್ದೇವೆ. ಅದರ ಗಡಿ ಗುರುತು ಎಲ್ಲಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಮೀಸಲಾತಿ ಹೊಂದಿದೆ ಎನ್ನುವಂಥದ್ದು. ಈಗ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ಬಳಿಕ ಈ ಮಾಹಿತಿ ಮುಂದುವರಿಯುತ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ಪ್ರಿಯ ವೀಕ್ಷಕರೇ, ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಈ ಒಂದು ವಿಶೇಷ ಕಾರ್ಯಕ್ರಮ ಸುಳ್ಯ ತಾಲೂಕಿನ ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಪಟ್ಟಾಗೆ ವಾರ್ಡ್ ವಾರ್ ಮೀಸಲಾತಿ ನಿಗದಿಯಾಗಿದೆ.
ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಯಾವ ಮೀಸಲಾತಿ ಬಂದಿದೆ ಎನ್ನುವ ಸಮಗ್ರ ಮಾಹಿತಿ ನಿಮಗೆ ಸುದ್ದಿ ಚಾನೆಲ್ ಮೂಲಕ ನಾವು ನೀಡ್ತಾ ಇದ್ದೇವೆ. ಉಬಡ್ಕ ಮಿತ್ತೂರು ಮುಂದಿನ ಗ್ರಾಮ ಪಂಚಾಯತ್, ಇದು 3 ವಾರ್ಡ್ಗಳನ್ನು ಹೊಂದಿರುವಂಥದ್ದು. ಉಬಡ್ಕ ಮಿತ್ತೂರು ಗ್ರಾಮ ಪಂಚಾಯತ್. ಉಬಡ್ಕ ಮಿತ್ತೂರು 1 ಅದು ಉತ್ತರದಲ್ಲಿ ಸುಳ್ಯ ಅಮರಬುಡ್ಡೂರು ಗ್ರಾಮಗಳ ಗಡಿಯಾಗಿರ್ತದೆ. ದಕ್ಷಿಣದಲ್ಲಿ ಸುಳ್ಯ ಉಬಡ್ಕೂರು ರಸ್ತೆ ಅದು ಗಡಿ. ಪೂರ್ವದಲ್ಲಿ ಕಂದಡ್ಕ ಹೊಳೆ ಅಂದರೆ ಕುತ್ತಮೊಟ್ಟೆ ಬೈಲು. ಪಶ್ಚಿಮದಲ್ಲಿ ಕಾನತ್ತಿಲ ಕಾಲನಿ ರಸ್ತೆ ಇದರ ಗಡಿ ಪ್ರದೇಶ. ಉಬಡ್ಕ ಮಿತ್ತೂರು 2 ಇದರ ಉತ್ತರದಲ್ಲಿ ಕಂದಡ್ಕ ಹೊಳೆ ಅಂದರೆ ಅಮರಬುಡ್ಡೂರು ಗ್ರಾಮಗಳ ಗಡಿ. ದಕ್ಷಿಣದಲ್ಲಿ ಅರಂತೋಡು ಗ್ರಾಮ ಗಡಿ. ಪೂರ್ವದಲ್ಲಿ ಮರ್ಕಂಜ ಗ್ರಾಮದ ಗಡಿ. ಪಶ್ಚಿಮದಲ್ಲಿ ಕೋಡಿಯಡ್ಕ ಕಾಲುಸಂಕ ಉಬಡ್ಕ ಪಟ್ರಕೋಡಿ ರಸ್ತೆ. ಇನ್ನು ಉಬಡ್ಕ ಮಿತ್ತೂರು 3 ಅಂದರೆ ಉತ್ತರದಲ್ಲಿ ಅದು ಕಂದಡ್ಕ ಹೊಳೆ ಅಮರಬುಡ್ನೂರು ಗ್ರಾಮಗಳ ಗಡಿಯಾಗಿರ್ತದೆ. ದಕ್ಷಿಣದಲ್ಲಿ ಅರಂತೋಡು ಗ್ರಾಮದ ಗಡಿ. ಪೂರ್ವದಲ್ಲಿ ಕೋಡಿಯಡ್ಕ ಕಾಲುಸಂಕ ಉಬಡ್ಕ ಪಟ್ರಕೋಡಿ ರಸ್ತೆ. ಪಶ್ಚಿಮದಲ್ಲಿ ಸುಳ್ಯ ಆಲೆಟ್ಟಿ ಗ್ರಾಮದ ಗಡಿಯಾಗಿರ್ತದೆ. ಇನ್ನು ಉಬಡ್ಕ ಮಿತ್ತೂರಿನಲ್ಲಿ 9 ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನಗಳು ಇರಬೇಕಾಗುತ್ತೆ. ಉಬಡ್ಕ ಮಿತ್ತೂರು 1ರಲ್ಲಿ 4 ಸ್ಥಾನಗಳು ಅನುಸೂಚಿತ ಜಾತಿ ಮಹಿಳೆಗೆ, ಅನುಸೂಚಿತ ಪಂಗಡ ಮಹಿಳೆ ಮತ್ತು ಸಾಮಾನ್ಯ 2 ಹೀಗೆ ಮೀಸಲಾಗಿದೆ. ಉಬಡ್ಕ ಮಿತ್ತೂರು 2ರಲ್ಲಿ ಸಾಮಾನ್ಯ ಮಹಿಳೆ ಹೀಗೆ 2 ಸ್ಥಾನಗಳು. ಉಬಡ್ಕ ಮಿತ್ತೂರು 3ನೇ ವಾರ್ಡ್ನಲ್ಲಿ ಅನುಸೂಚಿತ ಜಾತಿ, ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ ಮಹಿಳೆ ಹೀಗೆ 3, ಒಟ್ಟು 9 ಸ್ಥಾನಗಳನ್ನು ಉಬಡ್ಕ ಮಿತ್ತೂರು ಗ್ರಾಮ ಪಂಚಾಯತ್ ಹೊಂದಿದೆ. ಮತ್ತೊಂದು ಗ್ರಾಮ ಪಂಚಾಯತ್ ಅರಂತೋಡು. ಈ ಅರಂತೋಡು ಗ್ರಾಮ ಪಂಚಾಯತ್ 2 ಗ್ರಾಮಗಳನ್ನು ಹೊಂದಿರುವಂಥದ್ದು. ಅರಂತೋಡು ಮತ್ತು ತೊಡಿಕಾನ. ಈ ಒಂದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗಿ ಒಟ್ಟು 15 ಸ್ಥಾನಗಳು ಇದ್ದಾವೆ. ಅರಂತೋಡು 1ನೇ ವಾರ್ಡ್ನಲ್ಲಿ ಉತ್ತರದಲ್ಲಿ ಮರ್ಕಂಜ ಹೊಳೆ, ದಕ್ಷಿಣದಲ್ಲಿ ಆರೆಟ್ಟಿ ಗ್ರಾಮದ ಗಡಿ, ಪೂರ್ವದಲ್ಲಿ ಬಲ್ನಾಡು ಹೊಳೆ, ಪಶ್ಚಿಮದಲ್ಲಿ ಮಂಗಳೂರು ಮಡಿಕೇರಿ ರಸ್ತೆ. ಅರಂತೋಡು 2 ಉತ್ತರದಲ್ಲಿ ಬಲ್ನಾಡು ಹೊಳೆ ಗಡಿ ಪ್ರದೇಶ ಆಗಿದೆ. ದಕ್ಷಿಣದಲ್ಲಿ ಮರ್ಕಂಜ ಅರಂತೋಡು ರಸ್ತೆ, ಪೂರ್ವದಲ್ಲಿ ಸಂಪಾಜ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಬಯಸುನಿ ಹೊಳೆ. ಅರಂತೋಡು 3 ಉತ್ತರದಲ್ಲಿ ಮರ್ಕಂಜ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಮರ್ಕಂಜ ಹೊಳೆ, ಇನ್ನು ಪೂರ್ವದಲ್ಲಿ ಸಂಪಾಜ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಅದು ಕಿರ್ಲಾಯ ತೋಡು ಅದರ ಗಡಿ ಪ್ರದೇಶ. ತೊಡಿಕಾನ 1 ಅಂದರೆ ಅರಂತೋಡು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗಿ 4ನೇ ವಾರ್ಡ್, ಅದು ತೊಡಿಕಾನ 1. ಉತ್ತರದಲ್ಲಿ ಕೊಡಗು ಜಿಲ್ಲಾ ಗಡಿ, ದಕ್ಷಿಣದಲ್ಲಿ ಅರಂತೋಡು ತೊಡಿಕಾನ ರಸ್ತೆ, ಪೂರ್ವದಲ್ಲಿ ಸಂಪಾಜ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಅರಂತೋಡು ಗ್ರಾಮದ ಗಡಿ. ತೊಡಿಕಾನ 2 ಉತ್ತರದಲ್ಲಿ ಪೈಸುನಿ ಹೊಳೆ, ದಕ್ಷಿಣದಲ್ಲಿ ಕೊಡಗು ಜಿಲ್ಲಾ ಗಡಿ, ಪೂರ್ವದಲ್ಲಿ ಕೊಡಗು ಜಿಲ್ಲಾ ಗಡಿ, ಪಶ್ಚಿಮದಲ್ಲೂ ಕೂಡ ಕೊಡಗು ಜಿಲ್ಲಾ ಗಡಿ ಬರುವಂಥದ್ದು. ಒಟ್ಟು 15 ಸ್ಥಾನಗಳನ್ನು ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು 15 ಮಂದಿ ಇರಬೇಕಾಗುತ್ತೆ. ಅರಂತೋಡು 1ರಲ್ಲಿ 3 ಸ್ಥಾನಗಳಿದ್ದಾವೆ. ಅನುಸೂಚಿತ ಜಾತಿ, ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ. ಅರಂತೋಡು 2ರಲ್ಲಿ 4, ಹಿಂದುಳಿದ ವರ್ಗ ಬಿ ಸಾಮಾನ್ಯ ಮಹಿಳೆ 2. ಅರಂತೋಡು 3ರಲ್ಲಿ 2 ಅನುಸೂಚಿತ ಜಾತಿ ಮಹಿಳೆ ಮತ್ತು ಹಿಂದುಳಿದ ವರ್ಗ ಎ ಮಹಿಳೆ. ತೊಡಿಕಾನ 1ರಲ್ಲಿ ಅನುಸೂಚಿತ ಪಂಗಡ ಮಹಿಳೆ, ಮತ್ತೊಂದು ಸಾಮಾನ್ಯ ಮಹಿಳೆ ಹೀಗೆ 3 ಸ್ಥಾನಗಳು. ತೊಡಿಕಾನ 2ರಲ್ಲಿ 3 ಸ್ಥಾನಗಳು, ಹಿಂದುಳಿದ ವರ್ಗ ಎ ಸಾಮಾನ್ಯ ಮತ್ತು ಸಾಮಾನ್ಯ ಮಹಿಳೆ ಹೀಗೆ 15 ಸ್ಥಾನಗಳು ಅರಂತೋಡು ಗ್ರಾಮ ಪಂಚಾಯತ್ನಲ್ಲಿ ಇದೆ. ಮತ್ತೊಂದು ಗ್ರಾಮ ಪಂಚಾಯತ್, ದೊಡ್ಡ ಗ್ರಾಮ ಪಂಚಾಯತ್ ಸಂಪಾಜೆ. ಈ ಸಂಪಾಜೆಯಲ್ಲಿ 5 ವಾರ್ಡ್ಗಳಿದ್ದಾವೆ. ಸಂಪಾಜೆ 1ನೇ ವಾರ್ಡು ಅಂತಂದರೆ ಉತ್ತರದಲ್ಲಿ ಅರಂತೋಡು ಗ್ರಾಮದ ಗಡಿ, ದಕ್ಷಿಣದಲ್ಲಿ ಮಂಗಳೂರು ಮಡಿಕೇರಿ ರಸ್ತೆ, ಪೂರ್ವದಲ್ಲಿ ಕಲ್ಲುಗುಂಡಿ ಕೀಲಾರು ರಸ್ತೆ, ಪಶ್ಚಿಮದಲ್ಲಿ ಮಂಗಳೂರು ಮಡಿಕೇರಿ ರಸ್ತೆ. ಸಂಪಾಜೆ 2ರಲ್ಲಿ ಉತ್ತರದಲ್ಲಿ ಅದು ಗಡಿಯಾಗಿರ್ತದೆ. ಪೂರ್ವದಲ್ಲಿ ಕೊಡಗು ಜಿಲ್ಲಾ ಗಡಿ, ಪಶ್ಚಿಮದಲ್ಲಿ ಕಲ್ಲುಗುಂಡಿ ಕುಲ್ಶೆಡ್ ನೆಲ್ಲಿಕುಮೇರಿ ರಸ್ತೆ ಆಗಿರ್ತದೆ. ಸಂಪಾಜೆ 3ರಲ್ಲಿ ಉತ್ತರ ಮಂಗಳೂರು ಮಡಿಕೇರಿ ರಸ್ತೆ, ದಕ್ಷಿಣದಲ್ಲಿ ತೊಡಿಕಾನ ಗ್ರಾಮದ ಗಡಿ, ಪೂರ್ವದಲ್ಲಿ ಗೂನಡ್ಕ ದರ್ಖಾಸ್ತು ರಸ್ತೆ, ಪಶ್ಚಿಮದಲ್ಲಿ ಅರಂತೋಡು ಗ್ರಾಮದ ಗಡಿ ಆಗಿರುವಂಥದ್ದು. ಸಂಪಾಜೆ 4ರಲ್ಲಿ ಉತ್ತರ ಮಂಗಳೂರು ಮಡಿಕೇರಿ ರಸ್ತೆ, ದಕ್ಷಿಣದಲ್ಲಿ ತೊಡಿಕಾನ ಗ್ರಾಮದ ಗಡಿ, ಪೂರ್ವದಲ್ಲಿ ಕಲ್ಲುಗುಂಡಿ ದಂಡಕಜೆ ರಸ್ತೆ, ಪಶ್ಚಿಮದಲ್ಲಿ ಗೂನಡ್ಕ ರಸ್ತೆ. ಸಂಪಾಜೆ 5ರಲ್ಲಿ ಉತ್ತರ ಮಂಗಳೂರು ಮಡಿಕೇರಿ ರಸ್ತೆ ಆಗಿರ್ತದೆ, ದಕ್ಷಿಣದಲ್ಲಿ ಕೊಡಗು ಜಿಲ್ಲಾ ಗಡಿ, ಪೂರ್ವದಲ್ಲಿ ಕೊಡಗು ಜಿಲ್ಲಾ ಗಡಿ, ಪಶ್ಚಿಮದಲ್ಲಿ ಕಲ್ಲುಗುಂಡಿ ಚಟ್ಟೆಕಲ್ಲು ರಸ್ತೆ ಆಗಿರ್ತದೆ. ಇನ್ನು ಸಂಪಾಜೆ ಒಟ್ಟು 14 ಸದಸ್ಯ ಸ್ಥಾನಗಳನ್ನು ಹೊಂದಿರುವಂಥದ್ದು. ಮೀಸಲಾತಿಯನ್ನು ಹೇಳುವುದಾದರೆ ಸಂಪಾಜೆ 1 ಅನುಸೂಚಿತ ಜಾತಿ, ಹಿಂದುಳಿದ ವರ್ಗ ಎ ಹೀಗೆ 2 ಸ್ಥಾನಗಳು. ಸಂಪಾಜೆ 2 ಸಾಮಾನ್ಯ 2 ಮತ್ತೊಂದು ಸಾಮಾನ್ಯ ಮಹಿಳೆ ಹೀಗೆ 3 ಸ್ಥಾನಗಳು. ಸಂಪಾಜೆ 3 ಅನುಸೂಚಿತ ಜಾತಿ ಮಹಿಳೆ ಮತ್ತು ಹಿಂದುಳಿದ ವರ್ಗ ಎ ಮಹಿಳೆ ಹೀಗೆ 2 ಸ್ಥಾನಗಳು. ಸಂಪಾಜೆ 4 ಒಟ್ಟು 3 ಸ್ಥಾನಗಳು, ಅನುಸೂಚಿತ ಪಂಗಡ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ ಮತ್ತೊಂದು ಸಾಮಾನ್ಯ. ಸಂಪಾಜೆ 5 4 ಸ್ಥಾನಗಳನ್ನು ಹೊಂದಿದೆ, ಹಿಂದುಳಿದ ವರ್ಗ ಬಿ ಸಾಮಾನ್ಯ ಮತ್ತು ಸಾಮಾನ್ಯ ಮಹಿಳೆ 2 ಹೀಗೆ ಒಟ್ಟು 14 ಸ್ಥಾನಗಳನ್ನು ಸಂಪಾಜೆ ಗ್ರಾಮ ಪಂಚಾಯತ್ ಹೊಂದಿದೆ. ಇನ್ನು ಸುಳ್ಯ ತಾಲೂಕಿನ ಪೈಕಿ ಅತ್ಯಂತ ಪುಟ್ಟದಾದ ಒಂದು ಗ್ರಾಮ ಅಂತಂದರೆ ಅದು ಮಡಪ್ಪಾಡಿ. ಇಲ್ಲಿ 2 ವಾರ್ಡ್ಗಳು ಮಾತ್ರ ಇದೆ. 1ನೇ ವಾರ್ಡ್ ಉತ್ತರ ದೇವಚಲ ಗ್ರಾಮ ಗಡಿ, ದಕ್ಷಿಣ ಮಡಪ್ಪಾಡಿ ಎಲಿಮನೆ ರಸ್ತೆ, ಪೂರ್ವ ಕೊಲ್ಲಮಗ್ರು ಗ್ರಾಮ ಗಡಿ, ಪಶ್ಚಿಮ ದೇವಚಲ ಗ್ರಾಮದ ಗಡಿಯಾಗಿರ್ತದೆ. ಮಡಪ್ಪಾಡಿ 2ನೇ ವಾರ್ಡ್ ಎಲ್ಲಿ ಅಂತಂದರೆ ಉತ್ತರದಲ್ಲಿ ಮಡಪ್ಪಾಡಿ ಎಲಿಮನೆ ರಸ್ತೆ, ದಕ್ಷಿಣದಲ್ಲಿ ಸಂಪಾಜೆ ಜಿಲ್ಲಾ ಗಡಿ, ಪೂರ್ವದಲ್ಲಿ ಕೊಡಗು ಜಿಲ್ಲಾ ಗಡಿ ಮತ್ತು ಕಲ್ಮಕ್ಕಾರು ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಅರಂತೋಡು ಮರ್ಕಂಜ ಗಡಿಯಾಗಿರ್ತದೆ. ಒಟ್ಟು 5 ಸದಸ್ಯರನ್ನು ಮಾತ್ರ ಈ ಮಡಪ್ಪಾಡಿ ಗ್ರಾಮ ಪಂಚಾಯತ್ ಹೊಂದಿರುವಂಥದ್ದು. 1ನೇ ವಾರ್ಡ್ನಲ್ಲಿ 2 ಸ್ಥಾನಗಳು, ಸಾಮಾನ್ಯ 1 ಸಾಮಾನ್ಯ ಮಹಿಳೆ ಮತ್ತೊಂದು. ಮಡಪ್ಪಾಡಿ 2 ಅದು 3 ಸ್ಥಾನಗಳನ್ನು ಹೊಂದಿರುವಂಥದ್ದು. ಅನುಸೂಚಿತ ಜಾತಿ ಮಹಿಳೆ, ಅನುಸೂಚಿತ ಪಂಗಡ ಮಹಿಳೆ, ಸಾಮಾನ್ಯ ಹೀಗೆ ಒಟ್ಟು 5 ಪಂಚಾಯತ್ ಸದಸ್ಯರನ್ನು ಮಡಪ್ಪಾಡಿ ಗ್ರಾಮ ಪಂಚಾಯತ್ ಹೊಂದಿರಬೇಕಾಗುತ್ತೆ. ಇನ್ನು ಮರ್ಕಂಜ ಗ್ರಾಮ ಪಂಚಾಯತ್ 9 ಸದಸ್ಯ ಸ್ಥಾನಗಳನ್ನು ಹೊಂದಿದೆ.
ಇದು 3 ವಾರ್ಡ್ಗಳಿದ್ದಾವೆ ಇಲ್ಲಿ. ಮರ್ಕಂಜ 1ನೇ ವಾರ್ಡ್, ಅದು ಉತ್ತರದಲ್ಲಿ ನೆಲ್ಲೂರು ಕೆಂಬರಾಜೆ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಅರಂತೋಡು ಗ್ರಾಮ ಗಡಿ, ಪೂರ್ವದಲ್ಲಿ ಬಾಣೂರು ಕುದ್ಕುಳಿ ಅಂದರೆ ಅರಮನೆಗಾಯ ಬೈಲು, ಪಶ್ಚಿಮದಲ್ಲಿ ಉಬಡ್ಕಮಿತ್ತೂರು ಗ್ರಾಮದ ಗಡಿಯಾಗಿರುವಂಥದ್ದು. ಮರ್ಕಂಜ 2ನೇ ವಾರ್ಡ್, ಅದು ಉತ್ತರದಲ್ಲಿ ನೆಲ್ಲೂರು ಕೆಂಬರಾಜೆ ಗ್ರಾಮಣಿ, ದಕ್ಷಿಣದಲ್ಲಿ ಅರಂತೋಡು ಗ್ರಾಮ ಗಡಿ, ಪೂರ್ವದಲ್ಲಿ ಕಾಯಿಪಳ್ಳ ಹೊಳೆ, ಪಶ್ಚಿಮದಲ್ಲಿ ರೆಂಜಾಳ ಕುದ್ಕುಳಿ ಉಳಿಕಾನ ಬೈಲು. ಇನ್ನು ಮರ್ಕಂಜ 3 ಉತ್ತರದಲ್ಲಿ ನೆಲ್ಲೂರು ಕೆಂಬರಾಜೆ ಗ್ರಾಮ ಗಡಿ, ದಕ್ಷಿಣದಲ್ಲಿ ಅರಂತೋಡು ಗ್ರಾಮ ಗಡಿ, ಪೂರ್ವದಲ್ಲಿ ಕಾಯಿಪಳ್ಳ ಹೊಳೆ ಅಂದರೆ ಅರಮನೆಕಾಯ ಅರಂತೋಡು ಪಂಚಾಯತ್ ರಸ್ತೆ, ಪಶ್ಚಿಮದಲ್ಲಿ ಮಡಪ್ಪಾಡಿ ಗ್ರಾಮದ ಗಡಿಯಾಗಿರ್ತದೆ. ಇಲ್ಲಿ ಒಟ್ಟು 9 ಸ್ಥಾನಗಳನ್ನು ಹೊಂದಿದೆ. ಮರ್ಕಂಜ 1ರಲ್ಲಿ 3 ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಸಾಮಾನ್ಯ, ಮರ್ಕಂಜ 2 ಅನುಸೂಚಿತ ಪಂಗಡ ಮಹಿಳೆ ಸಾಮಾನ್ಯ. ಇನ್ನು ಮರ್ಕಂಜ 3ರಲ್ಲಿ ಒಟ್ಟು 4 ಸ್ಥಾನಗಳಿದ್ದಾವೆ. ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ, ಸಾಮಾನ್ಯ ಮಹಿಳೆ 2, ಹೀಗೆ 9 ಸ್ಥಾನಗಳನ್ನು ಮರ್ಕಂಜ ಹೊಂದಿದೆ. ಪ್ರಿಯ ವೀಕ್ಷಕರೇ, ಮುಂದಿನದು ನೆಲ್ಲೂರು ಕೆಂಬರಾಜೆ ಗ್ರಾಮ ಪಂಚಾಯತ್. ಇದು 2 ವಾರ್ಡ್ಗಳನ್ನು ಹೊಂದಿರುವಂಥದ್ದು. ಒಟ್ಟು 8 ಸದಸ್ಯ ಸ್ಥಾನಗಳು ಇವೆ. ನೆಲ್ಲೂರು ಕೆಂಬರಾಜೆ 1 ದಕ್ಷಿಣ ಬೊಮ್ಮಾರು ಗುಡ್ಡೆ ರಕ್ಷಿತಾರಣ್ಯ, ಪೂರ್ವದಲ್ಲಿ ಅಮರ ಮುಡ್ಡೂರು ಗ್ರಾಮ ಗಡಿ, ಪಶ್ಚಿಮದಲ್ಲಿ ಮರ್ಕಂಜ ಗ್ರಾಮ ಗಡಿ. ನೆಲ್ಲೂರು ಕೆಂಬರಾಜೆ 2 ಅಂದರೆ ಉತ್ತರದಲ್ಲಿ ಬೊಮ್ಮಾರು ಗುಡ್ಡೆ ರಕ್ಷಿತಾರಣ್ಯ, ದಕ್ಷಿಣ ಮರ್ಕಂಜ ಗ್ರಾಮ ಗಡಿ, ಪೂರ್ವದಲ್ಲಿ ಉಬಡ್ಕ ಮಿತ್ತೂರು ಗ್ರಾಮ ಗಡಿ, ಪಶ್ಚಿಮದಲ್ಲಿ ಮರ್ಕಂಜ ಗ್ರಾಮ ಗಡಿಯನ್ನು ಹೊಂದಿರುವಂಥದ್ದು. ನೆಲ್ಲೂರು ಕೆಂಬರಾಜೆ ಈಗಾಗಲೇ ಹೇಳಿದಾಗೆ 8 ಸ್ಥಾನಗಳನ್ನು ಹೊಂದಿದೆ. 1ನೇ ವಾರ್ಡ್ನಲ್ಲಿ 4 ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ 2. ಇನ್ನು ನೆಲ್ಲೂರು ಕೆಂಬರಾಜೆ 2 4 ಸ್ಥಾನಗಳನ್ನು ಹೊಂದಿದೆ. ಅನುಸೂಚಿತ ಪಂಗಡ ಮಹಿಳೆ, ಹಿಂದುಳಿದ ವರ್ಗ ಎ ಸಾಮಾನ್ಯ, ಸಾಮಾನ್ಯ ಮಹಿಳೆ. ಇನ್ನೊಂದು ದೇವಚಳ್ಳ ಗ್ರಾಮ ಪಂಚಾಯತ್. ದೇವಚಳ್ಳ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ 3 ವಾರ್ಡ್ಗಳಿದ್ದಾವೆ. ಇದು 1ನೇ ವಾರ್ಡ್ ಉತ್ತರದಲ್ಲಿ ಗುತ್ತಿಗಾರು ಕೂತ್ಕುಂಜ ಗ್ರಾಮಗಳ ಗಡಿ, ದಕ್ಷಿಣದಲ್ಲಿ ಜಾಲ್ಸೂರು ಸುಬ್ರಹ್ಮಣ್ಯ ರಸ್ತೆ, ಪೂರ್ವದಲ್ಲಿ ಗುತ್ತಿಕಾರು ಗ್ರಾಮ ಗಡಿ, ಪಶ್ಚಿಮ ಕಲ್ಮಡ್ಕ ಅಮರಪಡ್ನೂರು ಗ್ರಾಮಗಳ ಗಡಿ. ದೇವಚಳ್ಳ 2 ಉತ್ತರದಲ್ಲಿ ಜಾಲ್ಸೂರು ಸುಬ್ರಹ್ಮಣ್ಯ ರಸ್ತೆ, ದಕ್ಷಿಣದಲ್ಲಿ ನೆಲ್ಲೂರು ಕೆಂಬರಾಜೆ ಗಡಿ ಬರುವಂಥದ್ದು, ಪೂರ್ವದಲ್ಲಿ ಗುತ್ತಿಕಾರು ಗ್ರಾಮದ ಗಡಿ, ಪಶ್ಚಿಮದಲ್ಲಿ ನೆಲ್ಲೂರು ಕೆಂಬರಾಜೆ ಗ್ರಾಮದ ಗಡಿ ಇದೆ. ಇನ್ನು ದೇವಚಳ್ಳ 3ರಲ್ಲಿ ಉತ್ತರದಲ್ಲಿ ಗುತ್ತಿಗಾರು ಗ್ರಾಮದ ಗಡಿ, ದಕ್ಷಿಣದಲ್ಲಿ ಮಡಪ್ಪಾಡಿ ಗ್ರಾಮದ ಗಡಿ ಇದೆ, ಪೂರ್ವದಲ್ಲಿ ಹರಿಹರ ಪಾಲತರ್ಕ ಕೊಲ್ಲಮಗ್ರು ಗ್ರಾಮಗಳ ಗಡಿ ಇರುವಂಥದ್ದು, ಪಶ್ಚಿಮ ಅಚ್ಚರಪಾಡಿ ಬೈಲು. ಹೀಗೆ ಒಟ್ಟು 10 ಸ್ಥಾನಗಳನ್ನು ಈ ಒಂದು ಪಂಚಾಯತ್ ಹೊಂದಿದೆ. ದೇವಚಳ್ಳ 1ರಲ್ಲಿ ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ 2, ಹೀಗೆ 3. ದೇವಚಳ್ಳ 2ರಲ್ಲಿ ಅನುಸೂಚಿತ ಜಾತಿ ಮಹಿಳೆ, ಅನುಸೂಚಿತ ಪಂಗಡ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ, ಹೀಗೆ 3. ದೇವಚಳ್ಳ 4ರಲ್ಲಿ ಹಿಂದುಳಿದ ವರ್ಗ ಬಿ ಸಾಮಾನ್ಯ, ಸಾಮಾನ್ಯ, ಸಾಮಾನ್ಯ ಮಹಿಳೆ, ಹೀಗೆ 4 ಸ್ಥಾನಗಳನ್ನು ಹೊಂದಿರುವಂಥದ್ದು. ಗುತ್ತಿಗಾರು ಗ್ರಾಮ ಪಂಚಾಯತಿಗೆ ಬರುವುದಾದರೆ, ಗುತ್ತಿಗಾರು ಗ್ರಾಮ ಪಂಚಾಯತಿನಲ್ಲಿ ಒಟ್ಟು 5 ವಾರ್ಡ್ಗಳಿದ್ದಾವೆ. ಇದು 2 ಗ್ರಾಮಗಳನ್ನು ಹೊಂದಿದೆ. ಗುತ್ತಿಗಾರು 1 ಅದು ಉತ್ತರ ಬಳಪ ಗ್ರಾಮದ ಗಡಿ, ದಕ್ಷಿಣ ಗುತ್ತಿಗಾರು ಗ್ರಾಮದ ಗಡಿ, ಪೂರ್ವ ಏನೆಕಲ್ಲು ಗ್ರಾಮದ ಗಡಿ, ಪಶ್ಚಿಮ ಕೂತ್ಕುಂಜ ಗ್ರಾಮದ ಗಡಿ. ಗುತ್ತಿಗಾರು 2 ಉತ್ತರ ಬಳಪ ಗ್ರಾಮದ ಗಡಿ, ದಕ್ಷಿಣ ಗುತ್ತಿಗಾರು ಗ್ರಾಮದ ಗಡಿ, ಪೂರ್ವದಲ್ಲಿ ಏನೆಕಲ್ಲು ಗ್ರಾಮದ ಗಡಿ ಬರ್ತದೆ, ಪಶ್ಚಿಮ ಕೂತ್ಕುಂಜ ಗ್ರಾಮದ ಗಡಿ ಇರುತ್ತೆ. ಗುತ್ತಿಗಾರು 3ನೇ ವಾರ್ಡ್ನಲ್ಲಿ ಉತ್ತರ ಜಾಲ್ಸೂರು ಸುಬ್ರಹ್ಮಣ್ಯ ರಸ್ತೆ, ದಕ್ಷಿಣ ದೇವಚಳ್ಳ ಗ್ರಾಮದ ಗಡಿ, ಪೂರ್ವ ನಾಲ್ಕೂರು ಗ್ರಾಮದ ಗಡಿ, ಪಶ್ಚಿಮದಲ್ಲಿ ದೇವಚಳ್ಳ ಗ್ರಾಮದ ಗಡಿ. 4-1ರಲ್ಲಿ ಉತ್ತರ ಏನೆಕಲ್ಲು ಗ್ರಾಮದ ಗಡಿ, ದಕ್ಷಿಣ ಹರಿಹರ ಪಲ್ಲತರ್ಕ ಗ್ರಾಮದ ಗಡಿ, ಪೂರ್ವ ಏನೆಕಲ್ಲು ಗ್ರಾಮದ ಗಡಿ ಬರ್ತದೆ, ಪಶ್ಚಿಮದಲ್ಲಿ ಚಾರ್ಮತ ಹಾಲೆಮಜಲು ರಸ್ತೆ ಬರುತ್ತೆ. 4-2 ಉತ್ತರದಲ್ಲಿ ಏನೆಕಲ್ಲು ಗುತ್ತಿಗಾರು ಗ್ರಾಮದ ಗಡಿ, ದಕ್ಷಿಣದಲ್ಲಿ ದೇವಚಳ್ಳ ಗ್ರಾಮದ ಗಡಿ, ಪೂರ್ವದಲ್ಲಿ ಚಾರ್ಮತ ಹಾಲೆಮಜಲು ರಸ್ತೆ ಬರುವಂಥದ್ದು, ಪಶ್ಚಿಮದಲ್ಲಿ ದೇವಚಳ್ಳ ಗುತ್ತಿಗಾರು ಗ್ರಾಮಗಳ ಗಡಿ ಬರುವಂಥದ್ದು. ಒಟ್ಟು 17 ಸ್ಥಾನಗಳನ್ನು ಗುತ್ತಿಗಾರು ಗ್ರಾಮ ಪಂಚಾಯತ್ ಹೊಂದಿದೆ. ಗುತ್ತಿಗಾರು 1ನೇ ವಾರ್ಡ್ನಲ್ಲಿ 4 ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ, ಸಾಮಾನ್ಯ ಮಹಿಳೆ. ಗುತ್ತಿಗಾರು 2ರಲ್ಲಿ 4 ಅನುಸೂಚಿತ ಜಾತಿ, ಹಿಂದುಳಿದ ವರ್ಗ ಎ ಸಾಮಾನ್ಯ, ಸಾಮಾನ್ಯ ಮಹಿಳೆ. ಗುತ್ತಿಗಾರು 3 ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ, ಹೀಗೆ 2. 4-1 ಹಿಂದುಳಿದ ವರ್ಗ ಎ, ಹಿಂದುಳಿದ ವರ್ಗ ಬಿ ಮಹಿಳೆ ಸಾಮಾನ್ಯ, ಸಾಮಾನ್ಯ ಮಹಿಳೆ, ಹೀಗೆ 4 ಸ್ಥಾನಗಳನ್ನು ಹೊಂದಿರುವಂಥದ್ದು. 4-2 ಅದು 3 ಸ್ಥಾನಗಳನ್ನು ಹೊಂದಿದೆ. ಅನುಸೂಚಿತ ಪಂಗಡ ಮಹಿಳೆ ಸಾಮಾನ್ಯ, ಸಾಮಾನ್ಯ ಮಹಿಳೆ. ಹರಿಹರ ಪಲ್ಲತರ್ಕ ಗ್ರಾಮ ಪಂಚಾಯತ್ ಇದು 2 ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. 2 ವಾರ್ಡ್ಗಳಿದ್ದಾವೆ. ಹರಿಹರ ಪಲ್ಲತರ್ಕ 1ನೇ ವಾರ್ಡ್ ಉತ್ತರ ನಾಲ್ಕೂರು ಗ್ರಾಮದ ಗಡಿ, ದಕ್ಷಿಣ ಕೊಲ್ಲಮಗ್ರು ಗ್ರಾಮದ ಗಡಿ, ಪೂರ್ವದಲ್ಲಿ ಐನಕರು ಗ್ರಾಮದ ಗಡಿ, ಪಶ್ಚಿಮದಲ್ಲಿ ನಾಲ್ಕೂರು ಗ್ರಾಮದ ಗಡಿ. ಇನ್ನು ಬಾಳ್ಗೋಡು 1 ಉತ್ತರ ಐನಕೆದು ಗ್ರಾಮ ಗಡಿ, ದಕ್ಷಿಣ ಕೊಡಗು ಜಿಲ್ಲಾ ಗಡಿ, ಪೂರ್ವ ಕೊಡಗು ಜಿಲ್ಲಾ ಗಡಿ, ಪಶ್ಚಿಮದಲ್ಲಿ ನಾಲ್ಕೂರು ಗ್ರಾಮ ಗಡಿ. ಹೀಗೆ 6 ಸದಸ್ಯ ಸ್ಥಾನಗಳು ಈ ಒಂದು ಪ್ರದೇಶದಲ್ಲಿದೆ. ಹರಿಹರ ಪಲ್ಲತರ್ಕ 1ನೇ ವಾರ್ಡ್ನಲ್ಲಿ 3 ಸ್ಥಾನಗಳು ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ. ಬಾಳುಗೋಡು 1 ಅದು ಅನುಸೂಚಿತ ಪಂಗಡ ಮಹಿಳೆ ಸಾಮಾನ್ಯ 2, ಹೀಗೆ ಒಟ್ಟು 3 ಸ್ಥಾನಗಳನ್ನು ಹೊಂದಿದೆ. ಒಟ್ಟು 6 ಸ್ಥಾನಗಳನ್ನು ಹರಿಹರ ಪಲ್ಲತರ್ಕ ಗ್ರಾಮ ಪಂಚಾಯತ್ ಹೊಂದಿರುವಂಥದ್ದು. ಇನ್ನೊಂದು ಕೊಲ್ಲಮಗ್ರು ಗ್ರಾಮ ಪಂಚಾಯತ್. ಕೊಲ್ಲಮಗ್ರು 2 ಗ್ರಾಮಗಳನ್ನು ಹೊಂದಿರುವಂಥದ್ದು ಮತ್ತು ಗಡಿ ಪ್ರದೇಶ. ಕೊಲ್ಲಮಗ್ರು 1 ಅದು ಉತ್ತರ ಹರಿಹರ ಪಲ್ಲತರ್ಕ ಗ್ರಾಮ ಗಡಿ, ದಕ್ಷಿಣ ಕಲ್ಮಕಾರು ಗ್ರಾಮ ಗಡಿ, ಪೂರ್ವ ಕೊಲ್ಲಮಗ್ರು ನಡುಗಲ್ಲು ರಸ್ತೆ, ಪಶ್ಚಿಮದಲ್ಲಿ ದೇವಚಳ್ಳ ಗ್ರಾಮ ಗಡಿ. ಇನ್ನು ಕೊಲ್ಲಮಗ್ರು 2 ಅದು ಉತ್ತರದಲ್ಲಿ ಹರಿಹರ ಪಲ್ಲತರ್ಕ ಗ್ರಾಮ ಗಡಿ, ದಕ್ಷಿಣ ಕಲ್ಮಕಾರು ಗ್ರಾಮ ಗಡಿ, ಪೂರ್ವ ಬಾಳುಗೋಡು ಗ್ರಾಮ ಗಡಿ, ಪಶ್ಚಿಮ ಕೊಲ್ಲಮಗ್ರು ನಡುಗಲ್ಲು ರಸ್ತೆ ಆಗಿರ್ತದೆ. ಕಲ್ಮಕಾರು 1 ಅದು ಉತ್ತರದಲ್ಲಿ ಕೊಲ್ಲಮಗ್ರು ಗ್ರಾಮ ಗಡಿಯನ್ನು ಹೊಂದಿದೆ.
ದಕ್ಷಿಣದಲ್ಲಿ ಕೊಡಗು ಜಿಲ್ಲಾ ಗಡಿ, ಪೂರ್ವದಲ್ಲಿ ಬಾಳುಗೋಡು ಗ್ರಾಮ ಗಡಿ, ಪಶ್ಚಿಮದಲ್ಲಿ ಮಡಪ್ಪಾಡಿ ಗ್ರಾಮದ ಗಡಿಯನ್ನು ಹೊಂದಿರುವಂಥದ್ದು. ಒಟ್ಟು 8 ಸದಸ್ಯರು ಇಲ್ಲಿ ಗೆದ್ದು ಬರಬೇಕಾಗಿದೆ. ಕೊಲಮಗ್ರ 1ರಲ್ಲಿ 3 ಸ್ಥಾನಗಳು, ಹಿಂದುಳಿದ ವರ್ಗ ಎ ಸಾಮಾನ್ಯ ಮಹಿಳೆ, ಕೊಲಮಗ್ರು 2 ಅನುಸೂಚಿತ ಜಾತಿ ಮಹಿಳೆ, ಅನುಸೂಚಿತ ಪಂಗಡ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ, ಕಲ್ಮಕಾರು 1 3 ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ 2 ಹೀಗೆ 3 ಸ್ಥಾನಗಳು. ಒಟ್ಟು 8 ಸ್ಥಾನಗಳು ಕೊಲ್ಲಮಗ್ರು ಗ್ರಾಮ ಪಂಚಾಯತ್ಗೆ ಇರುವಂಥದ್ದು. ಮುಂದಿನದು ಪಂಜ ಗ್ರಾಮ ಪಂಚಾಯತ್. ಇದು 2 ಗ್ರಾಮಗಳನ್ನು ಹೊಂದಿರುವಂಥದ್ದು, 50 ಮತ್ತು ಕೂತ್ಕುಂಜ. ಇಲ್ಲಿ ಒಟ್ಟು 5 ವಾರ್ಡ್ಗಳಿದ್ದಾವೆ. 50 ಅದು ಉತ್ತರದಲ್ಲಿ 800 ಗ್ರಾಮದ ಗಡಿ, ದಕ್ಷಿಣದಲ್ಲಿ ಕಲ್ಮಡ್ಕ ಗ್ರಾಮದ ಗಡಿ, ಪೂರ್ವದಲ್ಲಿ ಚಿಂಗಾಣಿಗುಡ್ಡೆ ಅಲ್ಪ ಪಂಚಾಯತ್ ರಸ್ತೆ, ಪಶ್ಚಿಮದಲ್ಲಿ 800 ಗ್ರಾಮದ ಗಡಿ. 50 ಉತ್ತರದಲ್ಲಿ 800 ಎಡಮಂಗಲ ಕೊಡಿಂಬಾಳ ರಸ್ತೆ, ದಕ್ಷಿಣದಲ್ಲಿ ಕೂತ್ಕುಂಜ ಗ್ರಾಮದ ಗಡಿ, ಪೂರ್ವದಲ್ಲಿ ಕಡಬ ಲೋಕೋಪಯೋಗಿ ರಸ್ತೆ, ಪಶ್ಚಿಮದಲ್ಲಿ ಚಿಂಗಾಣಿಗುಡ್ಡೆ ಅಲ್ಪೆ ಪಂಚಾಯತ್ ರಸ್ತೆ. 50 ಬರುವಂಥದ್ದು ಅದು ಉತ್ತರದಲ್ಲಿ 800 ಕೊಡಿಂಬಾಳ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಕೂತ್ಕುಂಜ ಗ್ರಾಮದ ಗಡಿ, ಪೂರ್ವದಲ್ಲಿ ಕೇನ್ಯ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಕಡಬ ಲೋಕೋಪಯೋಗಿ ರಸ್ತೆ. ಕೂತ್ಕುಂಜ 1 ಅದು ಉತ್ತರದಲ್ಲಿ ಜಲಕದ ಹೊಳೆ, ದಕ್ಷಿಣದಲ್ಲಿ ಗುತ್ತಿಗಾರು ಗ್ರಾಮದ ಗಡಿ ಇದೆ, ಪೂರ್ವದಲ್ಲಿ ಬಳ್ಪ ಗ್ರಾಮದ ಗಡಿ ಇದೆ, ಪಶ್ಚಿಮದಲ್ಲಿ ಪಂಬೆತ್ತಾಡಿ ಗ್ರಾಮದ ಗಡಿ ಇದೆ. ಕೂತ್ಕುಂಜ 2 ಅದು ಉತ್ತರದಲ್ಲಿ 50 ಗ್ರಾಮದ ಗಡಿ, ದಕ್ಷಿಣದಲ್ಲಿ ಜಲಕದ ಹೊಳೆ, ಪೂರ್ವದಲ್ಲಿ ಬಳ್ಪ ಗ್ರಾಮದ ಕೇನ್ಯ ಗಡಿ ಅಂದರೆ ಬಳ್ಪ ಕೇನ್ಯ ಗಡಿ, ಪಶ್ಚಿಮ ಪಂಬೆತ್ತಾಡಿ ಗ್ರಾಮ ಗಡಿ. ಇನ್ನು 50 ಅಂದರೆ ಒಟ್ಟು ಇಲ್ಲಿ 13 ಸ್ಥಾನಗಳಿದೆ. 50 3 ಸಾಮಾನ್ಯ 2 ಸಾಮಾನ್ಯ ಮಹಿಳೆ 1, 50 2 ಅನುಸೂಚಿತ ಪಂಗಡ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ. 50 ಸಾಮಾನ್ಯ ಮಹಿಳೆ 2 ಇದೆ, ಸಾಮಾನ್ಯ 1 ಹಿಂದುಳಿದ ವರ್ಗ ಎ. ಕೂತ್ಕುಂಜ 1 ಒಬ್ಬರು ಸದಸ್ಯರು ಮಾತ್ರ ಇರಬೇಕಾಗುತ್ತೆ, ಅನುಸೂಚಿತ ಜಾತಿ ಮಹಿಳೆ. ಕೂತ್ಕುಂಜ 2 3 ಹಿಂದುಳಿದ ವರ್ಗ ಎ ಮಹಿಳೆ, ಹಿಂದುಳಿದ ವರ್ಗ ಬಿ ಮತ್ತೊಂದು ಸಾಮಾನ್ಯ. ಹೀಗೆ 13 ಸದಸ್ಯರು ಪಂಜಯ ಗ್ರಾಮ ಪಂಚಾಯತನ್ನು ಪ್ರತಿನಿಧಿಸಲಿದ್ದಾರೆ. ಇನ್ನೊಂದು ಕಲ್ಮಡ್ಕ ಗ್ರಾಮ ಪಂಚಾಯತ್. ಇದು ಕೂಡ 2 ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು, 3 ವಾರ್ಡ್ಗಳನ್ನು ಹೊಂದಿರುವಂಥದ್ದು. ಈ 3 ವಾರ್ಡ್ಗಳಲ್ಲಿ ಕಲ್ಮಡ್ಕ 1 ಉತ್ತರ ಅದು ಕಲ್ಮಡ್ಕ ಗ್ರಾಮದ ಗಡಿ, ನಿಂತಿಕಲ್ಲು ಸುಬ್ರಹ್ಮಣ್ಯ ರಸ್ತೆ, ದಕ್ಷಿಣದಲ್ಲಿ ಪಾಜಪ್ಪಳ ಕಲ್ಮಡ್ಕ ಗೋಳ್ತಜ್ಜೆ ರಸ್ತೆ, ಪೂರ್ವದಲ್ಲಿ ಕಲ್ಮಡ್ಕ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಕಲ್ಮಡ್ಕ ಗ್ರಾಮದ ಗಡಿ. ಇನ್ನು ಕಲ್ಮಡ್ಕ 2 ಅದು ಉತ್ತರ ಪಾಜಪ್ಪಳ ಕಲ್ಮಡ್ಕ ರಸ್ತೆ, ದಕ್ಷಿಣದಲ್ಲಿ ಕಲ್ಮಡ್ಕ ಗ್ರಾಮದ ಗಡಿ, ಪೂರ್ವದಲ್ಲಿ ಕಲ್ಮಡ್ಕ ಗ್ರಾಮದ ಗಡಿ, ಪಶ್ಚಿಮದಲ್ಲೂ ಕೂಡ ಕಲ್ಮಡ್ಕ ಗ್ರಾಮದ ಗಡಿ. ಪಂಬೆತ್ತಾಡಿ 1 ಅದು ಉತ್ತರ 50 ಗ್ರಾಮದ ಗಡಿಯಾಗಿರ್ತದೆ. ಇನ್ನು ದಕ್ಷಿಣದಲ್ಲಿ ಅದು ಕೂತ್ಕುಂಜ ಕಲ್ಮಡ್ಕ ಗ್ರಾಮದ ಗಡಿ, ಅದೇ ರೀತಿ ಪೂರ್ವದಲ್ಲೂ ಕೂಡ ಕೂತ್ಕುಂಜ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಕಲ್ಮಡ್ಕ ಗ್ರಾಮದ ಗಡಿಯಾಗಿರ್ತದೆ. ಕಲ್ಮಡ್ಕ 1 3 ಸ್ಥಾನಗಳು, ಅನುಸೂಚಿತ ಜಾತಿ ಮಹಿಳೆ, ಸಾಮಾನ್ಯ ಮಹಿಳೆ. ಕಲ್ಮಡ್ಕ 2 ಅನುಸೂಚಿತ ಪಂಗಡ, ಸಾಮಾನ್ಯ ಮಹಿಳೆ. ಪಂಬೆತ್ತಾಡಿ 1 3 ಸದಸ್ಯರು, ಅನುಸೂಚಿತ ಪಂಗಡ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ ಮತ್ತು ಸಾಮಾನ್ಯ. ಇನ್ನು ಮತ್ತೊಂದು ಪಂಚಾಯತ್, ಅದು ಹೊಸ ಪಂಚಾಯತ್ ಕಳೆದ ಅವಧಿಗೆ ಬಂದಿರುವಂಥದ್ದು, ಮುರುಳ್ಯ ಪಂಚಾಯತ್. ಈ ಮುರುಳ್ಯ ಗ್ರಾಮ ಪಂಚಾಯತ್ ಕೂಡ 2 ವಾರ್ಡ್ಗಳನ್ನು ಹೊಂದಿರುವಂಥದ್ದು. ಇದು ಮುರುಳ್ಯ 1 ದರ್ಬೆ ಸುಬ್ರಹ್ಮಣ್ಯ ರಸ್ತೆ ಉತ್ತರಕ್ಕೆ, ದಕ್ಷಿಣದಲ್ಲಿ ಮುಪ್ಪೇರೆ ಗ್ರಾಮದ ಗಡಿ, ಪೂರ್ವದಲ್ಲಿ ಇಂತಿಕಲ್ಲು ಬೆಳ್ಳಾರಿ ರಸ್ತೆ ಅಂದರೆ ಬಾಳೆಲ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಕಾಣಿಯೂರು ಗ್ರಾಮದ ಗಡಿ. ಮುರುಳ್ಯ 2 ಅದು ಉತ್ತರ ಕಾಣಿಯೂರು ಗ್ರಾಮದ ಗಡಿ, ದಕ್ಷಿಣದಲ್ಲಿ ದರ್ಬೆ ಸುಬ್ರಹ್ಮಣ್ಯ ರಸ್ತೆ, ಪೂರ್ವದಲ್ಲಿ ಎಡಮಂಗಲ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಕಾಣಿಯೂರು ಗ್ರಾಮದ ಗಡಿ ಇರ್ತದೆ. ಇದು ಒಟ್ಟು 7 ಸದಸ್ಯ ಸ್ಥಾನಗಳನ್ನು ಹೊಂದಿದೆ. 1ನೇ ವಾರ್ಡ್ನಲ್ಲಿ ಅನುಸೂಚಿತ ಪಂಗಡ ಮಹಿಳೆ, ಸಾಮಾನ್ಯ 2 ಸಾಮಾನ್ಯ ಮಹಿಳೆ, ಹೀಗೆ 4 ಸ್ಥಾನಗಳಿದ್ದಾವೆ. 2ರಲ್ಲಿ 3 ಸ್ಥಾನಗಳು ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ. ಆತ್ಮೀಯ ವೀಕ್ಷಕರೇ, ಇನ್ನೂ 3 ಪಂಚಾಯತ್ ಇದೆ. ಇದು ಈ ಹಿಂದೆ ಸುಳ್ಯ ತಾಲೂಕಿನೊಂದಿಗಿತ್ತು, ಆದರೆ ಈಗ ಅದು ಕಡಬ ತಾಲೂಕಿಗೆ ಹೋಗಿದೆ. ಆದರೆ ನಮ್ಮ ಸುದ್ದಿ ವ್ಯಾಪ್ತಿಯಲ್ಲೇ ಬರುವ ಕಾರಣ ಆ ಮಾಹಿತಿಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಎಡಮಂಗಲ 1 ಇದು ಉತ್ತರದಲ್ಲಿ ದೋಲ್ಪಾಡಿ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಮುರುಳ್ಯ ಗ್ರಾಮದ ಗಡಿ, ಪೂರ್ವದಲ್ಲಿ ಎಡಮಂಗಲ ಪರ್ಲಾ ರಸ್ತೆ ಬರುವಂಥದ್ದು, ಪಶ್ಚಿಮದಲ್ಲಿ ಮುರುಳ್ಯ ಗ್ರಾಮದ ಗಡಿ ಇರ್ತದೆ. ಎಡಮಂಗಲ 2 ಅದು ಉತ್ತರದಲ್ಲಿ ದೋಲ್ಪಾಡಿ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಮಂಗಳೂರು ಹಾಸನ ರೈಲು ರಸ್ತೆ, ಪೂರ್ವದಲ್ಲಿ 50 ಕೋಡಿಂಬಾಳ ರಸ್ತೆ, ಪಶ್ಚಿಮದಲ್ಲಿ ಅಲೆಕ್ಕಾಡಿ ಎಡಮಂಗಲ ರಸ್ತೆ ಆಗಿರ್ತದೆ. ಎಡಮಂಗಲ 3 ಅದು ಉತ್ತರದಲ್ಲಿ ಕಲ್ಲೆಂಬಿ ಮಹಾಕಾಳಿ ರಸ್ತೆ, ದಕ್ಷಿಣದಲ್ಲಿ ಮುರುಳ್ಯ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಮುರುಳ್ಯ ಗ್ರಾಮದ ಗಡಿ ಅಂದರೆ ಪೂರ್ವದಲ್ಲಿ 800 ಗ್ರಾಮದ ಗಡಿ. ಇನ್ನು ಅಲ್ಲಿ 2 ಗ್ರಾಮ, ಇನ್ನೊಂದು ಗ್ರಾಮ ಇದೆ 800 ಉತ್ತರ ಎಡಮಂಗಲ ಹೇಮಳ ರಸ್ತೆ, ದಕ್ಷಿಣದಲ್ಲಿ ಪುತ್ತೂರು ದರ್ಬೆ ರಸ್ತೆ, ಪೂರ್ವದಲ್ಲಿ 50 ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಎಡಮಂಗಲ ಗ್ರಾಮದ ಗಡಿಯಾಗಿರ್ತದೆ. ಇಲ್ಲಿಯ ಸದಸ್ಯ ಸ್ಥಾನಗಳು ಒಟ್ಟು 14. ಎಡಮಂಗಲ 1 ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಮಹಿಳೆ, ಸಾಮಾನ್ಯ, ಹೀಗೆ ಸದಸ್ಯ ಸ್ಥಾನ ಇದೆ. ಎಡಮಂಗಲ 2 ಹಿಂದುಳಿದ ವರ್ಗ ಬಿ, ಸಾಮಾನ್ಯ ಮಹಿಳೆ, ಹೀಗೆ ಸದಸ್ಯ ಸ್ಥಾನ ಇದೆ. ಎಡಮಂಗಲ 3 ಅನುಸೂಚಿತ ಜಾತಿ, ಹಿಂದುಳಿದ ವರ್ಗ ಎ ಮಹಿಳೆ. ಇನ್ನು 801 ಅನುಸೂಚಿತ ಜಾತಿ ಮಹಿಳೆ, ಅನುಸೂಚಿತ ಪಂಗಡ ಮಹಿಳೆ, ಸಾಮಾನ್ಯ, ಹೀಗೆ ಮೀಸಲಾತಿ ನಿಗದಿಯಾಗಿರುವಂಥದ್ದು. ಮುಂದಿನದು ಬಳ್ಪ ಗ್ರಾಮ ಪಂಚಾಯತ್. ಇದು ಕೂಡ 2 ಗ್ರಾಮಗಳನ್ನು ಹೊಂದಿರುವಂಥದ್ದು. ಬಳ್ಪ 1 ಉತ್ತರದಲ್ಲಿ ಬೀದಿಗುಡ್ಡೆ ಕಚ್ಚಾ ರಸ್ತೆ, ದಕ್ಷಿಣದಲ್ಲಿ ಗುತ್ತಿಗಾರು ಗ್ರಾಮದ ಗಡಿ, ಪೂರ್ವದಲ್ಲಿ ಅನೆಕಲ್ಲು ಗ್ರಾಮದ ರಸ್ತೆ, ಪಶ್ಚಿಮದಲ್ಲಿ ಅಡ್ಡಬೈಲು ಬೀದಿಗುಡ್ಡೆ ರಸ್ತೆ. ಬಳ್ಪ 2 ಉತ್ತರ ಕುಮಾರಧಾರ ನದಿ ಅಂದರೆ ಐತೂರು ಗ್ರಾಮದ ಗಡಿಯಾಗಿರ್ತದೆ, ದಕ್ಷಿಣ ಕೂತ್ಕುಂಜ ಗ್ರಾಮದ ಗಡಿ, ಪೂರ್ವದಲ್ಲಿ ಏನೆಕಲ್ಲು ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಕೇನ್ಯ ಗ್ರಾಮದ ಗಡಿ. ಬಳ್ಪ 3 ಅದು ಉತ್ತರದಲ್ಲಿ ಕುಮಾರಧಾರ ನದಿ,
ದಕ್ಷಿಣದಲ್ಲಿ ಕೂತ್ಕುಂಜ ಗ್ರಾಮದ ಗಡಿ, ಪೂರ್ವದಲ್ಲಿ ಏನೆಕಲ್ಲು ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಕೇನ್ಯ ಗ್ರಾಮದ ಗಡಿಯಾಗಿರ್ತದೆ. ಕೇನ್ಯ 1 ಅದು ಉತ್ತರದಲ್ಲಿ ಕುಮಾರಧಾರ ನದಿ, ಕೋಡಿ, ಬಳ್ಪ ಗ್ರಾಮದ ಗಡಿ, ದಕ್ಷಿಣದಲ್ಲಿ ದರ್ಬೆ ಸುಬ್ರಹ್ಮಣ್ಯ ರಸ್ತೆ, ಪೂರ್ವದಲ್ಲಿ ಬಳ್ಪ ಗ್ರಾಮದ ಗಡಿ, ಪಶ್ಚಿಮದಲ್ಲಿ ಅಯುತ್ತಕ್ಲು ಗ್ರಾಮದ ಗಡಿ. ಇನ್ನು ಬಳ್ಪದ ರಿಸರ್ವೇಷನ್ ಅಂದರೆ ಮೀಸಲಾತಿ ಈ ರೀತಿ ಇದೆ. ಬಳ್ಪ 1 ಅದು 3 ಸ್ಥಾನಗಳು, ಅನುಸೂಚಿತ ಪಂಗಡ ಮಹಿಳೆ, ಹಿಂದುಳಿದ ವರ್ಗ ಎ ಸಾಮಾನ್ಯ. ಬಳ್ಪ 2 ಅನುಸೂಚಿತ ಜಾತಿ ಮಹಿಳೆ ಸಾಮಾನ್ಯ 2 ಸ್ಥಾನಗಳು. ಬಳ್ಪ 3 ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ ಮಹಿಳೆ ಹೀಗೆ 3. ಕೇನ್ಯ 1ರಲ್ಲಿ ಅನುಸೂಚಿತ ಜಾತಿ ಮತ್ತು ಸಾಮಾನ್ಯ ಮಹಿಳೆ ಹೀಗೆ. ಇನ್ನು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ಇರುವಂಥದ್ದು. ಇದು ಸುಬ್ರಹ್ಮಣ್ಯ ಮತ್ತು ಏನೆಕಲ್ಲು ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಸುಬ್ರಹ್ಮಣ್ಯ 1 ಅದು ಉತ್ತರದಲ್ಲಿ ಬಿಳಿನೆಲೆ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಕುಮಾರಧಾರ ನದಿ, ಪೂರ್ವದಲ್ಲಿ ಹಾಸನ ಜಿಲ್ಲಾ ಗಡಿ, ಪಶ್ಚಿಮದಲ್ಲಿ ಏನೆಕಲ್ಲು ಗ್ರಾಮದ ಗಡಿ. ಸುಬ್ರಹ್ಮಣ್ಯ 2 ಅದು ಉತ್ತರದಲ್ಲಿ ಕುಮಾರಧಾರ ನದಿ, ದಕ್ಷಿಣದಲ್ಲಿ ಐನೆಕೆರೆ ಗ್ರಾಮದ ಗಡಿ, ಪೂರ್ವದಲ್ಲಿ ಕೊಡಗು ಜಿಲ್ಲಾ ಗಡಿ, ಪಶ್ಚಿಮದಲ್ಲಿ ಏನೆಕಲ್ಲು ಗ್ರಾಮದ ಗಡಿ ಇರುವಂಥದ್ದು. ಸುಬ್ರಹ್ಮಣ್ಯ 3 ಉತ್ತರ ಬಿಲದ್ವಾರ ಕಲ್ಲಪ್ಪಣ್ಣೆ ರಸ್ತೆ, ದಕ್ಷಿಣದಲ್ಲಿ ಐನೆಕೆಲ್ಲು ಗ್ರಾಮದ ಗಡಿ, ಪೂರ್ವದಲ್ಲಿ ಹಾಸನ ಜಿಲ್ಲಾ ಗಡಿ ಇದೆ, ಪಶ್ಚಿಮದಲ್ಲಿ ಕಾಶಿಕಟ್ಟೆ ಗಣಪತಿ ದೇವಸ್ಥಾನ. ಸುಬ್ರಹ್ಮಣ್ಯ 4 ಉತ್ತರದಲ್ಲಿ ಕುಮಾರಧಾರಾ ನದಿ ಇದೆ, ದಕ್ಷಿಣದಲ್ಲಿ ಐನೆಕೆದು ಗ್ರಾಮದ ಗಡಿ ಇದೆ, ಪೂರ್ವದಲ್ಲಿ ಕೊಡಗು ಜಿಲ್ಲಾ ಗಡಿ ಇದೆ, ಪಶ್ಚಿಮದಲ್ಲಿ ಏನೆಕಲ್ಲು ಗ್ರಾಮದ ಗಡಿ ಇರುವಂಥದ್ದು. ಏನೆಕಲ್ಲು 1 ಅಲ್ಲಿ ಉತ್ತರದಲ್ಲಿ ಬಿಳಿನೆಲೆ ಗ್ರಾಮದ ಗಡಿ ಇದೆ, ದಕ್ಷಿಣದಲ್ಲಿ ಐನೆಕೆಲು ಗ್ರಾಮದ ಗಡಿ ಇದೆ, ಪೂರ್ವದಲ್ಲಿ ಸುಬ್ರಹ್ಮಣ್ಯ ಗ್ರಾಮದ ರಸ್ತೆ, ಪಶ್ಚಿಮದಲ್ಲಿ ನಾಲ್ಕೂರು ಗ್ರಾಮದ ಗಡಿ ಇದೆ. ಏನೆಕಲ್ಲು 2 ಉತ್ತರದಲ್ಲಿ ಸುಬ್ರಹ್ಮಣ್ಯ ಗ್ರಾಮದ ಗಡಿ, ದಕ್ಷಿಣದಲ್ಲಿ ಐನೆಕೆದು ಗ್ರಾಮದ ಗಡಿ, ಪೂರ್ವದಲ್ಲಿ ಸುಬ್ರಹ್ಮಣ್ಯ ಗ್ರಾಮದ ಗಡಿ, ಮತ್ತೊಂದು ಪಶ್ಚಿಮದಲ್ಲಿ ನಾಲ್ಕೂರು ಗ್ರಾಮದ ಗಡಿ. ಏನೆಕಲ್ಲು 3 ಉತ್ತರ ಐತೂರು ಗ್ರಾಮದ ಗಡಿ, ದಕ್ಷಿಣ ಐನೆಕೆದು ಗ್ರಾಮದ ಗಡಿ, ಪೂರ್ವದಲ್ಲಿ ಏನೆಕಲ್ಲು ಕಲ್ಲಾಜೆ ಹೊಳೆ, ಪಶ್ಚಿಮದಲ್ಲಿ ಬಳ್ಪ ಗುತ್ತಿಕಾರು ಗ್ರಾಮದ ಗಡಿ. ಇನ್ನೊಂದು ಗ್ರಾಮ ಕೂಡ ಅಲ್ಲಿ ಸುಬ್ರಹ್ಮಣ್ಯಕ್ಕೆ ಸೇರುವಂಥದ್ದು ಐನೆಕ್ಕಿದು. 1 ಉತ್ತರ ಸುಬ್ರಹ್ಮಣ್ಯ ಗ್ರಾಮದ ಗಡಿ, ದಕ್ಷಿಣ ಬಾಳುಗೋಡು ಗ್ರಾಮದ ಗಡಿ, ಪೂರ್ವ ಕೊಡಗು ಜಿಲ್ಲಾ ಗಡಿ, ಪಶ್ಚಿಮ ನಾಲ್ಕೂರು ಗ್ರಾಮದ ಗಡಿ ಬರ್ತದೆ. ಇನ್ನು ಮೀಸಲಾತಿಯ ಪ್ರಕಾರ ಹೇಳುವುದಾದರೆ ಸುಬ್ರಹ್ಮಣ್ಯ 1ರಲ್ಲಿ ಹಿಂದುಳಿದ ವರ್ಗ ಎ ಸಾಮಾನ್ಯ ಮಹಿಳೆ ಹೀಗೆ 2 ಸ್ಥಾನಗಳು. ಸುಬ್ರಹ್ಮಣ್ಯ 2ರಲ್ಲಿ ಅನುಸೂಚಿತ ಜಾತಿ ಮಹಿಳೆ, ಹಿಂದುಳಿದ ವರ್ಗ ಎ ಸಾಮಾನ್ಯ ಮಹಿಳೆ ಹೀಗೆ 3 ಸ್ಥಾನಗಳು. ಸುಬ್ರಹ್ಮಣ್ಯ 3ರಲ್ಲಿ ಅನುಸೂಚಿತ ಪಂಗಡ ಮಹಿಳೆ ಸಾಮಾನ್ಯ ಹೀಗೆ 2 ಸ್ಥಾನಗಳು. ಸುಬ್ರಹ್ಮಣ್ಯ 4 ಹಿಂದುಳಿದ ವರ್ಗ ಎ ಸಾಮಾನ್ಯ ಮಹಿಳೆ ಹೀಗೆ 3 ಸ್ಥಾನಗಳು. ಏನೆಕಲ್ಲು 1 ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ ಹೀಗೆ. ಏನೆಕಲ್ಲು 2ರಲ್ಲಿ ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ. ಏನೆಕಲ್ಲು 3 ಹಿಂದುಳಿದ ವರ್ಗ ಬಿ ಮಹಿಳೆ ಸಾಮಾನ್ಯ ಮಹಿಳೆ ಹೀಗೆ ಸ್ಥಾನಗಳು. ಐನೆಕಲ್ಲು 1ರಲ್ಲಿ ಹಿಂದುಳಿದ ವರ್ಗ ಎ ಮಹಿಳೆ ಸಾಮಾನ್ಯ ಮತ್ತು ಸಾಮಾನ್ಯ ಮಹಿಳೆ ಹೀಗೆ ಮೀಸಲಾತಿ ನಿಗದಿಯಾಗಿರುವಂಥದ್ದು. ಆತ್ಮೀಯ ವೀಕ್ಷಕರೇ, ಇದು ಸುಳ್ಯ ತಾಲೂಕಿನ ಮತ್ತು ಪಕ್ಕದ ಕಡಬ ತಾಲೂಕಿನ ಈ ಹಿಂದೆ ಸುಳ್ಯ ತಾಲೂಕಿನೊಂದಿಗಿದ್ದ ಗ್ರಾಮಗಳ ಅಂದರೆ ಗ್ರಾಮ ಪಂಚಾಯತ್ಗಳ ಒಂದು ವಾರ್ಡುವಾರು ಮೀಸಲಾತಿ. ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ಈಗಾಗಲೇ ಮೀಸಲಾತಿಗೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಇನ್ನು ಮುಂದೆ ಎಲ್ಲ ರಾಜಕೀಯ ಪಕ್ಷಗಳದ್ದು ರಾಜಕೀಯ ರಹಿತವಾಗಿ ನಡೆಯುವಂಥ ಚುನಾವಣೆ ಆದರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಗ್ರಾಮ ಪಂಚಾಯತ್ಗೆ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಆರಂಭಗೊಳಿಸಿದ್ದಾರೆ. ಈಗಾಗಲೇ ಅಭ್ಯರ್ಥಿಗಳ ತಲಾಶೆ ಆರಂಭ ಮಾಡಿದ್ದಾರೆ. ಪ್ರಮುಖವಾಗಿರುವಂಥ 2 ಪಕ್ಷಗಳು ಕೂಡ ರಂಗಕ್ಕೆ ಇಳಿದಿದೆ. ಹಾಗಾಗಿ ಮುಂದೆ ಯಾವ ರೀತಿಯ ಕುತೂಹಲ ಇದೆ, ಯಾರು ಅಭ್ಯರ್ಥಿಗಳಾಗ್ತಾರೆ, ಯಾರೆಲ್ಲ ಅದಕ್ಕೆ ಸಿದ್ಧರಾಗ್ತಾರೆ ಎನ್ನುವುದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಎಲ್ಲ ಚುನಾವಣೆಗೆ ಸಂಬಂಧಪಟ್ಟಾಗ ಎಲ್ಲ ಅಪ್ಡೇಟ್ಗಳು ಸುದ್ದಿ ಮಾಧ್ಯಮ ಸಂಸ್ಥೆಯಿಂದ ಸುದ್ದಿ ಪತ್ರಿಕೆ ಇರ್ಬೋದು, ಸುದ್ದಿ ವೆಬ್ಸೈಟ್ ಇರ್ಬೋದು, ಸುದ್ದಿ ಚಾನೆಲ್ ಇರ್ಬೋದು, ಇದರ ಮೂಲಕ ನಿಮಗೆ ದೊರೆಯುತ್ತದೆ.